ವೆಲ್ಕಮ್ ಟು ಮ್ಯಾಚು ಮಾತು. RCBಯ ಪ್ರತಿ ಪಂದ್ಯ ಆದ ನಂತರ ನಮ್ಮ ಜೊತೆ ಒಬ್ಬರು ಎಕ್ಸ್ಪರ್ಟ್ ಇರ್ತಾರೆ ವಿಶ್ಲೇಷಣೆಗೆ. ಸೊ ಇವತ್ತು ಮ್ಯಾಚು ಮಾತು ಅಲ್ಲಿ ನಮ್ಮ ಜೊತೆ ವಿಶ್ಲೇಷಣೆಗಿರುವಂಥದ್ದು ವಾಸುಕಿ KR ಅವರು, ಕ್ರಿಕೆಟ್ ವಿಶ್ಲೇಷಕರು. ಸೊ ಅವ್ರಿಗೆ ಸ್ವಾಗತ ಮಾಡೋಣ. ಜೊತೆಗೆ RCBಯ ಈ ಸಂಭ್ರಮವನ್ನು ಇವತ್ತು ಸಾಕಷ್ಟು ಮಾತಾಡೋಣ. ಸರ್ ವೆಲ್ಕಮ್ ಟು. ನಮಸ್ಕಾರ. ಹೇಗಿದ್ದೀರಾ ಸರ್? ಆರಾಮಾಗಿದ್ದೀನಿ, ನೀವು ಹೇಗಿದ್ದೀರಾ? ಜಾಸ್ತಿ ಆರಾಮಾಗಿರ್ತೀರಾ ಅನ್ಸುತ್ತೆ. ನಾವು ಆರಾಮ, ಯಾಕಂದ್ರೆ ಆ 3 ಮ್ಯಾಚ್ ಸೋತು ರಿಲೀಫ್, ಹೋಮಲ್ಲಿ ಗೆದ್ದು ರಿಲೀಫ್. ನಿಜವಾಗ್ಲು ಹೇಗನ್ನಿಸ್ತು ಸರ್ ಈ ಮ್ಯಾಚು ಗೆದ್ದಾಗ? ಅಂದರೆ ಒಂದು 3 ಮ್ಯಾಚ್ ಸೋತಿದ್ವಿ, ಬೇರೆ ಬೇರೆ ಕಾರಣಕ್ಕೆ ಸೋತಿದ್ವಿ. ಅಂದರೆ ಒಂಥರ ಈ ಜಾಸ್ತಿ ಕ್ರಿಕೆಟಿಂಗ್ ಕಾರಣ ಅಲ್ಲ, ಅಂದರೆ ಏನೋ ಬ್ಯಾಟಿಂಗ್ ಸಾಲದು ಬೌಲಿಂಗ್ ಸಾಲದು ಅನ್ನೋ ಕಾರಣಕ್ಕಿಂತ ಒಂದು ಮೊದಲನೇದು 2ರಲ್ಲಿ ಪಿಚ್ಚು ಅವ್ರಿಗೆ ಸೆಟ್ಟೇ ಆಗಿರಲಿಲ್ಲ. ಅದರಲ್ಲೂ ವಿಪರೀತ ಮೂಮೆಂಟು, ವಿಪರೀತ ಇದಿತ್ತು, ಏನೋ ನಡೀತಾ ಇತ್ತು. ಬೆಂಗಳೂರು ಪಿಚ್ ಥರ ಅಲ್ಲ. ಯಾಕಂದರೆ ಹೋದ ವರ್ಷ ತನಕ ಹೆಂಗಿತ್ತು, ಬೆಂಗಳೂರು ಪಿಚ್ಚು ಅಂತಂದರೆ ಯಾವುದೋ ಒಂದು ರೀತಿ ಇರುತ್ತೆ ಅಂತ ಒಂದು ಮೈಂಡ್ ಸೆಟ್ಟಲ್ಲಿ ಬಂದಿದ್ರು. ಒಂದು 2 ಮ್ಯಾಚ್ ಹೊರಗಡೆ ಆಡಿದ್ರು, ಗೆದ್ದಿದ್ರು ಬೇರೆ. ಅದೇ ಮೈಂಡ್ ಸೆಟ್ ಇತ್ತು, ಬೆಂಗಳೂರಲ್ವಾ ಅಂತ ಬಂದರು. ಅದೊಂದು ಸ್ವಲ್ಪ ಸೆಟ್ ಆಗಬೇಕಾಗಿತ್ತು, ಆಯಿತಾ. ಅದು ಮೊದಲನೇ ಪಂದ್ಯದಲ್ಲಿ ಅವರು ಶಾರ್ಟ್ಸ್ ಹೊಡೆಯೋಕ್ಕೆ ಹೋಗಿ ಅವರು ಸೋತಿದ್ದು ದೊಡ್ಡದಲ್ಲ. 2ನೇ ಪಂದ್ಯದಲ್ಲೂ ಅದೇ ಥರ ಶಾರ್ಟ್ಸ್ ಹೊಡೆಯೋಕ್ಕೆ ಹೋಗಿ ಸೋತ್ರಲ್ಲ, ಅದೊಂದು ಸ್ವಲ್ಪ ಅವ್ರಿಗೆ ಹರ್ಟ್ ಆಗಿರುತ್ತೆ RCBಗೆ. 3ನೇ ಪಂದ್ಯ ಸ್ವಲ್ಪ ಮಟ್ಟಿಗೆ ಮಳೆ ಕಾರಣ ಆಯಿತು. ಮಳೆಯಿಂದ ಸ್ವಲ್ಪ ಟಾಸ್ 3 ಕಡೆನೂ ಸೋತರು, ನೆನ್ನೆನೂ ಸೋತರು. ಹಾಗೆ ನೋಡೋಕೆ ಗೊತ್ತಿಲ್ಲ, ಟಾಸ್ ಗೆಲ್ತಾ ಇಲ್ಲ. 3ನೇ ಪಂದ್ಯ ಪಂಜಾಬ್ ಕಿಂಗ್ಸ್ ಮೇಲೆ ಅವರು ಆಡಿದ್ದು ಮಳೆಯಿಂದ ಕಮ್ಮಿ ಆಯಿತು. ಮಳೆ ಬಂದು ನಿಂತಾಗ ಒಂಥರ ಈಕ್ವೇಷನ್ನು, ಡೈನಮಿಕ್ಸು ಎಲ್ಲ ಬದಲಾಗೋಗುತ್ತೆ. ಹೌದು ಹೌದು. ಮತ್ತೆ ಹೋಮಲ್ಲಿ ಪ್ರೆಷರ್ ಇರುತ್ತೆ, ಹೋಮ್ ಟೀಮ್ಗೆ. ಓಕೆ, ಬ್ಯಾಟಿಂಗ್ ಬೇರೆ ಬಂದ್ರು ಸ್ಟಾರ್ಟಿಂಗ್ ಏನೇ ಕೂಲ್ ಆಗಿರುತ್ತೆ. ಆಡಿ ಅಭ್ಯಾಸ ಇದೆ. ಅಷ್ಟೊಂದು ನಾವು ಅಂದ್ಕೊಂಡಿರೋಷ್ಟು ಪ್ರೆಷರ್ ಅವ್ರಿಗಿಲ್ಲ, ಯಾಕಂದರೆ ಆಡಿ ಅಭ್ಯಾಸ ಇದೆ ವಿಪರೀತ. ವರ್ಷಕ್ಕೆ 7 ಮ್ಯಾಚ್ ಆಡ್ತಾರೆ ಇಲ್ಲಿ. ಅದಲ್ಲದೆ ಅವ್ರ ಲೋಕಲ್ ಮ್ಯಾಚ್ಗಳು, ನಮ್ಮ ರಂಜಿ ಟ್ರೋಫಿ, ನಮ್ಮ ಇಂಟರ್ನ್ಯಾಷನಲ್ಗಳು ಸಾಕಷ್ಟು ಇಲ್ಲಿ ನೋಡ್ತಾರೆ. ಅಂಥದ್ದೇನಿಲ್ಲ. IPLದು ಬೇರೆ ಅಫ್ಕೋರ್ಸ್ ಅದರದ್ದೇ ಒಂದು ಪ್ರೆಷರ್ ಇರುತ್ತೆ, ಅದು ಮಾತೇ ಇಲ್ಲ. ಇವಾಗ ಬೇಕಾದ್ರೆ ನಾವು ಆಮೇಲೆ ಡಿಸ್ಕಸ್ ಮಾಡ್ಬೋದು. ನಮ್ಮ ಇವರು ಇಶಾನ್ ಕಿಶನ್ ಎಡ್ಜ್ ಆಗದಿದ್ರು ಹೋದರು ಮೊನ್ನೆ. ಅದನ್ನು ನಾವು ಬೇಕಾದ್ರೆ ಆಮೇಲೆ ತುಂಬ ಚರ್ಚೆ ಆಯ್ತು ಸರ್ ಇದ್ರ ಬಗ್ಗೆ. ನೀವು ಒಂದಷ್ಟು ನಾನು ಕೇಳಕ್ಕೆ ಹೇಳ್ತೀನಿ ಅದ್ರ ಬಗ್ಗೆ. ಸೊ ಅದು ಆ ಥರ ಅಷ್ಟಿರುತ್ತೆ. ಸೊ ಅದು ಏನಾಯಿತು, ಆ ಒಂದು ಇದರಲ್ಲಿ ಟಾಸ್ ಸೋತಿದ್ದು 94ಕ್ಕೆ 95ಕ್ಕೆ ಇದಾಗಿದ್ದು. ಏನು 14 ಓವರ್, ಅದೇನು ಮಾಡೋಕ್ಕಾಗಲ್ಲ. ಅದರಲ್ಲೂ ಏನು ಕೊನೆಯಲ್ಲಿ ಟಿಮ್ ಡೇವಿಡ್ 50 ಹೊಡೆದಿದ್ದಕ್ಕೆ ಅಷ್ಟಾಯಿತು ಸರ್. ಅವತ್ತು ಇಬ್ಬರು 73 ರನ್ ನೋಡ್ದಿದ್ದಾರೆ, ಇನ್ನು 9 ಜನ 22 ರನ್ ನೋಡ್ದಿದ್ದಾರೆ. ಎಕ್ಸಾಕ್ಟ್ಲಿ. ಸೊ ಆ ಥರ. ಸೊ ಅದಾದಮೇಲೆ ಅವ್ರಿಗೆ ಅದು ಚೇಸ್ ಮಾಡೋದು ಅಷ್ಟು ಕಷ್ಟ ಆಗಲ್ಲ, ಯಾಕೆಂದರೆ ಸ್ವಲ್ಪ ಸೆಟ್ಲ್ ಆಗೋಗಿರುತ್ತೆ. ಮಳೆ ಬಂದು ಸುಮಾರು ಹೊತ್ತಾಗೋಗಿರುತ್ತೆ, ಸೆಟ್ಲ್ ಆಗೋಗಿರುತ್ತೆ. ಆ್ಯಂಡ್ ಅದರಲ್ಲೂ ಒಂದು ಮಾತಿತ್ತು, 14 ಬಾಲ್ಸ್ ಇತ್ತು, ಏನೋ ಒಂದು ಆಗುತ್ತೇನೋ ಅಂತ ಇತ್ತು. ಬಟ್ ಅಲ್ಲಿವರೆಗೂ ಅದು ಹೋಗಲಿಲ್ಲ. ವಡೇರ ಆಮೇಲೆ ಇವರು ಸ್ಟಾಯ್ನೆಸ್ ಚೆನ್ನಾಗಿ ಆಡ್ಬಿಟ್ರು. ಅದು ಕನೆಕ್ಟ್ ಆದರೆ ಆದಂಗೆ, ಇಲ್ಲಾಂದರೆ ಇಲ್ಲ, ಆ ಥರ. ಬಟ್ ನೆನ್ನೆ ಪಂದ್ಯ ಇತ್ತಲ್ಲ ಸರ್, ಅದು ನೀವು ಹೇಳಿದ್ದು ನೋಡಿ, ರಾಂಗ್ ಶಾರ್ಟ್ ಸೆಲೆಕ್ಷನ್ಗಳು ನಾವು ಫೇಲ್ ಆದ್ವಿ ಅಂತ ರಜತ್ ಪಡಿದಾರ್ ಟಾಸಲ್ಲೇ ಹೇಳಿದರು. ಸೊ ಇವತ್ತು ತುಂಬ ಇಫೆಕ್ಟಿವ್ ಆಗಿ ಆಡಿದ್ರು ಅಂತ ಅನಿಸ್ತು. ಯಾಕೆಂದರೆ ನೋಡಿ, 100 ಬಹುಶಃ 100 ಹೊಡೆದಾಗ ಕೂಡ 1 6 ಹೊಡೆದಿರಲಿಲ್ಲ. 113 45 ಎಷ್ಟು ಆದಾಗ ಅಲ್ಲಿ 14th ಓವರ್ ಫಸ್ಟ್ ಬಾಲ್ 6 ಹೊಡೆದಿದ್ದು. ಎಲ್ಲ ಗ್ರೌಂಡಲ್ಲಿ ಆಡಿದ್ರೆ ಅಷ್ಟು ಶಾರ್ಟ್ ಸೆಲೆಕ್ಷನ್ಲಿ ನಾವು ಯಾವತ್ತೂ ರಾಂಗ್ ಆಗಬಾರ್ದು ಅಂತ. ಸೊ ಹಂಗೆ ಕೇರ್ಫುಲ್ಲಾಗಿ ಆಡಿದ್ರು ಅನ್ನಿಸ್ತು ನನಗೆ. ಒಳ್ಳೆ ಪ್ರಶ್ನೆ ಇದು. ಎಷ್ಟು ಮಟ್ಟಿಗೆ ಅವರು ಪ್ರೊಫೆಷ್ನಲ್ಸ್ ಅನ್ನೋದು ತೋರಿಸುತ್ತೆ. ಪ್ರೊಫೆಷ್ನಲ್ಸ್ ಅನ್ನೋದು ಸುಮ್ಮನೆ ಹೋಗೋದು, ಆಡೋದು, ನಾವು ನೋಡ್ದಂಗೆ 6 or 4 ಹೊಡಿತಾರಲ್ಲ, ಅದು ಸುಮ್ಮನೆ ಹೋಗ್ತಾರೆ ಬೀಸ್ತಾರೆ ಅಂತಲ್ಲ. ಅದಕ್ಕೊಂದು ಮೆಥಡ್ ಇರುತ್ತೆ, ಅದಕ್ಕೊಂದು ಡಿಸ್ಕಸ್ ಮಾಡಿರ್ತಾರೆ. ಒಳಗಡೆ ಡ್ರೆಸ್ಸಿಂಗ್ ರೂಮ್ನಲ್ಲಿ ಏನು ಡಿಸ್ಕಸ್ ಮಾಡ್ತಾರೆ, ಹೆಚ್ಚು ಕಮ್ಮಿ ಅದನ್ನೇ ಡೆಲಿವರ್ ಮಾಡೋಕ್ಕೆ ಶುರು ಮಾಡ್ತಾರೆ ಅವರು. ಭಾಳ ಅಪರೂಪ ಅಲ್ಲಿಂದ ಇಲ್ಲಿಗೆ ಬೇರೆ ಏನೋ ಮಾಡೋದು. ಯಾಕೆಂದರೆ ಅವ್ರದ್ದು ಅಂತ ಒಂದು ಪ್ಲ್ಯಾನ್ ಇರುತ್ತೆ. ಆ ಪ್ಲ್ಯಾನ್ ಪ್ರಕಾರ ಡ್ರೆಸ್ಸಿಂಗ್ ರೂಮಲ್ಲಿ ಏನು ಮಾಡ್ತಾರೆ, ಆ ಡ್ರೆಸ್ಸಿಂಗ್ ರೂಮಲ್ಲಿ ಮಾಡಬೇಕು ಅಂತಂದರೆ ಅವರು ವಿಪರೀತ ಯೋಚನೆ ಮಾಡಿರ್ತಾರೆ. ಕೋಚ್ಗಳು, ಅಸಿಸ್ಟೆಂಟ್ ಕೋಚ್ಗಳು, ಕ್ಯಾಪ್ಟನ್ನು ಏನು ಮಾಡ್ಬೋದು, ಹೆಂಗಿರ್ಬೋದು ನಮ್ಮದು ಅಪ್ರೋಚು ಅಂತ. ಫಾರ್ ಎಕ್ಸಾಂಪಲ್ GTನವರು ಪಿಚ್ನ ಲೆಕ್ಕಕ್ಕೆ ತೊಗೊಂಡು ಸರಿಯಾಗಿ ಅಪ್ರೋಚ್ ಮಾಡಿಕೊಂಡ್ರು, ಅದಕ್ಕೆ ಅವ್ರು ಇಷ್ಟು ಗೆದ್ದಿದ್ದಾರೆ. ಅದೇನೇ ನಮ್ಮ RCB ಶುರುನಲ್ಲಿ ಸ್ವಲ್ಪ ಎಡವ್ಬಿಟ್ರು. ಅಂದರೆ ಬೆಂಗಳೂರು ಯಾವತ್ತೂ ಹಿಂಗೆ ಆಡಿಲ್ಲ. ಇದಕ್ಕಿದ್ದಾಗೆ ಒಂಥರ ಯಾವುದೋ ಒಂದು ಏನು ಯಾವ ನಕ್ಷತ್ರ ಎಲ್ಲೋ ಹೋಯ್ತೋ ಏನೋ, ಇದಕ್ಕಿದ್ದಾಗೆ ಹಿಂಗೆ ಆಡೋಕ್ಕೆ ಶುರು ಮಾಡಿಬಿಟ್ರು. ಸೊ ಅವ್ರಿಗೂ ಇದಾಯ್ತು. ಆ 3ನೇ ಮ್ಯಾಚ್ದು ಅಷ್ಟು ತಪ್ಪಲ್ಲ ನಾನು ಹೇಳ್ದಂಗೆ. ಬಟ್ 4ನೇ ಮ್ಯಾಚಲ್ಲಿ ನಿನ್ನೆ ಸರಿಯಾಗಿ ಆಡಿದ್ರು. ಏನು ವ್ಯತ್ಯಾಸ ಮಾಡಿಕೊಂಡ್ರು ಅಂತಂದರೆ, ನೀವು ಹೇಳ್ದಂಗೆ 14ನೇ ಓವರ್ ತನಕ 6 ಬರಲಿಲ್ಲ T20 ಮ್ಯಾಚಲ್ಲಿ ಅಂತಂದರೆ ಏನು. ಅದರಲ್ಲೂ ಏನು ನಮ್ಮ ಸ್ಕೋರು 200 ದಾಟಿದೆ ಕೊನೆಯಲ್ಲಿ. ಅಂಥ ಒಂದು ಇದರಲ್ಲೂ ಅದೇನೇ ಅವರು ಫಸ್ಟ್ ಬಾಲೇ 6 ನಮ್ಮ ಇವರು ಯಶಸ್ವಿ ಜೈಸ್ವಾಲು, ಸೂರ್ಯವಂಶಿನ 10 ಜನ ನೋಡಿದ್ದೀನಿ ನಾನು. ಸಿಕ್ಕಾಪಟ್ಟೆ ಪ್ರಾಮಿಸ್ ಇದೆ ಆ ಪ್ಲೇಯರ್ಗೆ. ಸೊ
ಆ ಒಂದು ಆ ಒಂದು ಸಿಕ್ಸರ್ಗಳು ಸುರಿಮಳೆ ಇದ್ದೇ ಇರುತ್ತೆ T20 ಅಂದಮೇಲೆ. ಅಂದ್ರೂ ಎಷ್ಟು ಎಷ್ಟು ಹೊಗಳಿದ್ರು ಸಾಲದು ನೆನೆ RCB ಬ್ಯಾಟಿಂಗಿಗೆ. ಏಕೆಂದರೆ ಅಷ್ಟು ಮಟ್ಟಿಗೆ ಅವ್ರು ಪ್ಲ್ಯಾನ್ ಮಾಡಿದ್ರು. ಫಿಲ್ ಸಾಲ್ಟ್ ಆಮೇಲೆ ಎಲ್ಲ ಮ್ಯಾಚಲ್ಲೂ ಮೊದಲನೇ 6 ಓವರಲ್ಲಿ 3 ವಿಕೆಟ್ ಕೊಟ್ಬಿಟ್ಟಿದ್ರು ನಮ್ಮ ಈ ಪವರ್ ಪ್ಲೇನಲ್ಲಿ ಮುಂಚಿನ ಮ್ಯಾಚ್ಗಳಲ್ಲಿ. ಇಲ್ಲಿ 6ನೇ ಓವರ್ ತನಕ ಒಂದೂ ವಿಕೆಟ್ ಕೊಡಲಿಲ್ಲ. ಮುಖ್ಯವಾಗಿ ಅದು ಒಂದು ಬುನಾದಿ ಆಯಿತು. ಆ ಒಂದು ಬುನಾದಿ ಮೇಲೆ ಅವ್ರಿಗೆ ಬಿಲ್ಡ್ ಮಾಡ್ಕೊಳಕ್ಕಾಯ್ತು. ಆಮೇಲೆ 7ನೇ ಓವರಲ್ಲಿ ಫಿಲ್ ಸಾಲ್ಟ್ ಔಟ್ ಆದರು. ಅಲ್ಲಿಂದ ಅಫ್ಕೋರ್ಸ್ ಆಮೇಲೆ ದೇವದತ್ ಬಂದ ಮೇಲೆ ನಮ್ಮ ಹುಡುಗ ಸಖತ್ತಾಗಿ ಆಟ ಆಡಿದ್ರು. 27 balls 50. ಅದು ಏನಾಗುತ್ತೆ, ಕೆಲವರು ಈ ಅಬ್ರ ಜಾಸ್ತಿ ಇರುತ್ತೆ, ನಾವು ಅವ್ರನ್ನೇ ನೋಡ್ತಾ ಇರ್ತೀವಿ. ಯಾರೊಂಥರ ಸ್ಟೈಲು, ಒಂಥರ ಒಂದು ಹೇಳಿದ್ನಲ್ಲ, ಒಂದು ಹಿಸ್ಟ್ರಿಯಾನಿಕ್ಸ್ ಇರುತ್ತೆ, ಅವ್ರನ್ನೇ ನೋಡ್ತಾ ಇರ್ತೀವಿ ನಾವು. ಆದರೆ ಈ ದೇವದತ್ ಪಡಿಕ್ಕಲ್ ಅನ್ನೋರು ಭಾಳ ಕಮ್ಮಿ. ಅವರು ಒಂಥರ ನೋ ನಾನ್ಸೆನ್ಸ್ ಕ್ರಿಕೆಟರ್, ಎಕ್ಸ್ಟ್ರೀಮ್ಲಿ ಪ್ರೊಫೆಷ್ನಲ್. ಅಂದರೆ ಅವ್ರಿಗೆ ನಾನು ಆಡಿದ್ರೆ ಮಾತ್ರ, ಸ್ಕೋರ್ ಇದ್ದರೆ ಮಾತ್ರ ನಾನು ಸೆಲೆಕ್ಟ್ ಆಗೋದು ಅನ್ನೋದು ಒಂದಿದೆ ಅವ್ರಿಗೆ. ಎಲ್ಲರಿಗೂ ಹಾಗೇನೆ, ಬಟ್ ಇವ್ರಿಗೆ ಸ್ವಲ್ಪ ಜಾಸ್ತಿ ಇದೆ. ಸೊ ಆದ್ದರಿಂದ ನೋಡ್ತೀರ ಅವ್ರೊಂಥರ ಸಿಲ್ಲಿಯಾಗಿ ಔಟ್ ಆಗೋದು, ಒಂಥರ ಲೂಸಾಗಿ ಏನೋ ಒಂದು ಶಾರ್ಟ್ ಹೊಡೆದ್ಬಿಡೋದು, ಇದೆಲ್ಲ ಕ್ಯಾಲ್ಕುಲೇಟೆಡ್ ಆಗಿರುತ್ತೆ. ಆ್ಯಂಡ್ ಏನು ಹೊಡ್ತಾ, ಐ ಮೀನ್ ಎಕ್ಸ್ಟ್ರಾಡಿನರಿ ಬ್ಯಾಟಿಂಗ್ ನೆನೆ ಅವರಿಬ್ಬರದು. ಮತ್ತು ಲಾಸ್ಟ್ ಮ್ಯಾಚು ಹೋಮ್ ಗ್ರೌಂಡ್ ಚಿನ್ಸಾಮಿಲ್ ಅವ್ರನ್ನ ಆಡಿಸಿರಲಿಲ್ಲ. ಸೊ ಅವಾಗ ಒಂದು ಸ್ವಲ್ಪ ಎಲ್ಲ ಕಡೆಯಿಂದ ಕ್ರಿಟಿಸೈಸ್ ಮಾಡಿದರೆ, ಈ ದೇವದತ್ ಪಡಿಕ್ಕಲ್ ಹೋಮ್ ಗ್ರೌಂಡ್ ಆಗ ಬಾಂಡ್ಗೆನ ಇದಾಗಿ ಇಂಪ್ಯಾಕ್ಟ್ ಸಭಾಗಿ ತೊಗೊಂಬಂದರು. ಬಟ್ ದೇವದತ್ ಪಡಿಕ್ಕಲ್ ಆಡಿಸ್ಬೇಕಿತ್ತು ಅಂತ ಸೋತೋದ್ರಲ್ಲ ಲಾಸ್ಟ್ ಮ್ಯಾಚು. ಈ ಸಾರಿ ಆಡಿಸಿದ್ರು, ಅದಕ್ಕೆ ಅವರು ಕರೆಕ್ಟಾಗಿ ಪ್ರೂವ್ ಮಾಡ್ಕೊಂಡ್ರು. ಅದೇ ನಾನು ಹೇಳ್ತಾ ಇರೋದು, ದೇವದತ್ ಪಡಿಕ್ಕಲ್ ಅಂತ ಅವ್ರನ್ನ ಡ್ರಾಪ್ ಮಾಡೋಕ್ಕೆ ಆಗಲ್ಲ, ಎಸ್ಪೆಷಲಿ ವೆನ್ ಹಿ ಈಸ್ ಗೆಟಿಂಗ್ ರನ್ಸ್. ಯಾವತ್ತೋ ಒಂದೊಂದ್ಸಲಿ ಎಲ್ಲರಿಗೂ ಒಂದು ಲೀನ್ ಪ್ಯಾಚ್ ಬರುತ್ತೆ, ಎಲ್ಲರೂ ಒಂದು ಸ್ವಲ್ಪ ಮಟ್ಟಿಗೆ ಸುಮಾರಾಗಿ ಆಡೋಕ್ಕೆ ಶುರು ಮಾಡ್ತಾರೆ. ಆವಾಗ ಒಂದು ಸ್ವಲ್ಪ ಡ್ರಾಪ್ ಮಾಡೋದು, ಸ್ವಲ್ಪ ರೆಸ್ಟ್ ತೊಗೊಳಪ್ಪ ಅನ್ನೋದು, ವಾಪಸ್ ಬಾ, ಒಂದು ನೆಟ್ಸಲ್ಲಿ ಜಾಸ್ತಿ ಪ್ರಾಕ್ಟೀಸ್ ಮಾಡೋದು, ಇನ್ನೊಂದು ಪ್ರಾಕ್ಟೀಸ್ ಮ್ಯಾಚ್ ಎಲ್ಲ ಆಡ್ಬಿಟ್ಟು ಬಾ ಅನ್ನೋದು, ಆ ಥರ ಎಲ್ಲ ನಡೆಯುತ್ತೆ. ಅಫ್ಕೋರ್ಸ್ IPL ಮಧ್ಯೆ ಅದು ನಡೆಯೋಲ್ಲ, ಆದರೂ ಆ ಥರದ್ದೆಲ್ಲ ನಡೆಯುತ್ತೆ. ಆದರೆ ದೇವದತ್ ಪಡಿಕ್ಕಲ್ ಏನಂದರೆ, ನಾನು ಇನ್ನೂ ಒಂದು ಅಫ್ಕೋರ್ಸ್ ಔಟ್ ಆಫ್ ದ ಬಾಕ್ಸ್ ಅಂತಲೇ ಹೇಳ್ಬೋದು. ಒಂದು ಲೀಗ್ ಮ್ಯಾಚ್ ಇತ್ತು ಬೆಂಗಳೂರಿನಲ್ಲಿ. ಅದರಲ್ಲಿ ಒಂದು T20 ಹೆಸರಿಗೆ, ಬಟ್ ಪಿಚ್ ಸರಿ ಇರಲಿಲ್ಲ. ಸೊ ಇದೇ ಥರನೇ ಸಿಚುವೇಶನ್, ಅದೇ ನೀವೆಲ್ಲ ಆಡಿಸ್ಲಿಲ್ಲ ಅಂತ ಹೇಳಿದ್ರಲ್ಲ, ಅಂಥ ಸಿಚುವೇಶನು. ಅವರು ಒಂದು 98 to win 12 for 6 ಏನೋ ಆಗೋಗಿದ್ರು. ಅಲ್ಲಿಂದ ಅವರು ಆಡ್ಕೊಂಡು ಆಲೂರು ಗ್ರೌಂಡಲ್ಲಿ ಲೋಕಲ್ ಲೀಗ್ ಮ್ಯಾಚ್, ಅಲ್ಲಿಂದ ಆಡ್ಕೊಂಡು ಗೆಲ್ಸಿದ್ರು ಅವರು. ಸೊ ಒಂಥರ ಇದು ಸುಮ್ಮನೆ ಅವ್ರಿಗೆ, ಅವರೆಲ್ಲ ಅಲ್ಲಿ ಆ ಲೆವೆಲಲ್ಲಿ ಆ ಥರ 4-6 ಹೊಡಿಬೇಕು ಅಂದರೆ ಒಂದು 7 ಸಮುದ್ರದ ನೀರು ಕುಡ್ದಿರ್ತಾರೆ ಈ ಕಡೆ. ಅದನ್ನು ನಾವು ಅರ್ಥ ಮಾಡ್ಕೋಬೇಕು. ಸರ್, ನಿನ್ನೆ ಮ್ಯಾಚಲ್ಲಿ RR ಬಗ್ಗೆ ಕೂಡ ಒಂದು ಸ್ವಲ್ಪ ಏನೋ ಕನ್ಸರ್ನ್. ಯಾಕಂದರೆ ಇನ್ನೇನು ಅದು ಕನ್ವಿನ್ಸಿಂಗ್ ವಿಕ್ಟ್ರಿ ಅಲ್ಲ. 11 ರನ್ನಿಂದ ಗೆದ್ದರು RCB. ಹಂಗೆ ನೋಡಿದರೆ ಅವರು ತುಂಬ ಹತ್ರಕ್ಕೆ ಬಂದಿದ್ದರು. ಲಾಸ್ಟಲ್ಲಿ ಹೆಟ್ಮೈರ್ ಮತ್ತು ಧ್ರುವ್ ಜುರೆಲ್ ಹೋಗದೇ ಇದ್ದರು 11 ರನ್ ಆರಾಮಾಗಿ ಹೊಡೆದಾಕಿರೋರು. ಕನ್ವಿನ್ಸಿಂಗ್ ವಿಕ್ಟ್ರಿ ಅಂತ ಅನ್ನಿಸ್ಲಿಲ್ಲ. RR ಅವ್ರು ಯಾಕೆ ಸೋಲ್ತಾ ಇದ್ದಾರೆ? ಪ್ರತಿ ಮ್ಯಾಚು ಹಿಂಗೆ ಹತ್ರ ಬರ್ತಾರೆ, ಸೋಲ್ತಾರೆ. ಹಿಂದಿನ 2-3 ಮ್ಯಾಚ್ಗಳು ಹಿಂಗೆ ಆಗೋಯ್ತು. ಸೊ ಅವ್ರ ಸೋಲಿಗೆ ನಮ್ಮ ರಾಹುಲ್ ದ್ರಾವಿಡ್ ಇದ್ದಾರೆ. ಸೊ ಆ ಕಾರಣಕ್ಕೊಂದು ನೋಡೋದಾದರೆ ಯಾಕೆ ಅವ್ರು ಸೋಲ್ತಾ ಇದ್ದಾರೆ ಅಂತ ಹಿಂಗೆ. ಅಗೇನ್ ಸಿಕ್ಕಾಪಟ್ಟೆ ಒಳ್ಳೆ ಪಾಯಿಂಟು, ಸಿಕ್ಕಾಪಟ್ಟೆ ಒಳ್ಳೆ ಪ್ರಶ್ನೆ. ಒನ್ ಆಫ್ ದ ಇದು ಅಡ್ವಾಂಟೇಜಸ್ ಫಾರ್ RCB ಎಸ್ಟರ್ಡೇ ವಾಸ್ RR ಅಪೋನೆಂಟ್ ಆಗಿತ್ತು. 4 ಮ್ಯಾಚ್ ಮುಂಚೆ ಸೋತಿದ್ರು. ಅದರಲ್ಲಿ ಅದಕ್ಕೆ ಮುಂಚಿನ 2 ಕೈಗೆ ಬಂದಿತ್ತು, ಬಾಯಿಗೆ ಬರಲಿಲ್ಲ ಅಂತಾರಲ್ಲ, ಆ ಥರ ಕೈಗೆ ಬಂದಿದ್ದನ್ನು ಒಂಥರ ಸ್ನ್ಯಾಚಿಂಗ್ ಡಿಫೀಟ್ ಔಟ್ ಆಫ್ ದ ಜಾಸ್ ಆಫ್ ವಿಕ್ಟ್ರಿ ಅಂತಾರಲ್ಲ, ಹಾಗೆ ಗೆದ್ದಿದ್ದು ಕೈಗೆ ಬಂದಿದ್ದನ್ನು ಅವರು ಸೋತಿದ್ರು ಅದಕ್ಕೆ ಮುಂಚಿನ 2 ಮ್ಯಾಚು. ಇದನ್ನು ಸೂರ್ಯವಂಶಿ ಆಮೇಲೆ ಮುಂಚೆ ಆಡಿದ್ರಲ್ಲ, ಅದರಲ್ಲೂ 2 ರನ್ನಿಂದ ಸೋತಿದ್ರು ಅವರು, ಐ ಥಿಂಕ್ LSG ಮೇಲೆ. ಓಕೆ, ಸೊ ಆ ಥರ 2 ರನ್ನಿಂದ ಸೋತಿದ್ರು. ಇಲ್ಲೂ ಹಾಗೆ ಆದರು. ಸೊ ಅದೇನಾಗುತ್ತೆ, ಒಂದ್ಸಲಿ ಸೋಲಕ್ಕೆ ಶುರು ಆಗಿಬಿಟ್ರೆ ಒಂಥರ ಅದು ರಿಪೀಟೆಡಾಗಿ ಒಂದು ಅಭ್ಯಾಸ ಆಗಿಬಿಡುತ್ತೆ. ಹೆಂಗೆ ವಿಕ್ಟ್ರಿ ಅನ್ನೋದು ರಿಪೀಟೆಡಾಗಿ ಅಭ್ಯಾಸ ಆಗುತ್ತೆ. ಮುಂಬೈ ಇಂಡಿಯನ್ಸು ಆ ವಿಕ್ಟ್ರಿ ಮಾರ್ಚಲ್ಲಿದ್ದಾರೆ. ಅವ್ರಿಗೊಂಥರ ಏನೇ ಇದ್ರೂ ಎಲ್ಲಿಂದಾದ್ರೂ ಮ್ಯಾನುಫ್ಯಾಕ್ಚರ್ ಮಾಡಿ ಅವರು ಗೆದ್ಬಿಡ್ತಾರೆ. ಒಂದು ಆಸ್ಟ್ರೇಲಿಯಾ ಟೀಮ್ ನೀವು ತೊಗೊಂಡ್ರೆ ಅವ್ರು ಗೆಲ್ಲೋದು ಮಾತ್ರ ಅವ್ರು ನೋಡೋದು. ಸೊ ಗೆಲ್ಲಕ್ಕೆ ಏನು ಮಾಡಬೇಕು ಅಂತ ಒಂಥರ ಒಂದು 10 ಓವರು ಬರೀ 20 ರನ್ನು 6 ವಿಕೆಟ್ ಇದೆ ಅಂದರೂ ಅವಾಗಲೂ ಗೆಲ್ಲೋದೇ ಯೋಚನೆ ಮಾಡ್ತಾರೆ ಅವರು. ಅದಕ್ಕೆ ಅವ್ರು ಅಷ್ಟು ಜಾಸ್ತಿ ಗೆಲ್ಲೋದು. ಅವ್ರಿಗೆ ಇಲ್ಲಿ ಹೊಡೆದ್ಬಿಟ್ರೆ, ಅಲ್ಲಿ ಹೊಡೆದ್ಬಿಟ್ರೆ, 4 ಹೊಡೆದ್ಬಿಟ್ರೆ, 6 ಹೊಡೆದ್ಬಿಟ್ರೆ ಅಂತ ಯೋಚನೆ ಮಾಡಲ್ಲ. ಗೆಲ್ಲಕ್ಕೆ ಏನು ಮಾಡಬೇಕು ಅಂತ ಅವಾಗಲೂ ನೋಡ್ತಾರೆ. ಇದ್ದಕ್ಕಿದ್ದಾಗೆ ಒಂದು ನೀವು ಒಂದು ಕಾಮೆಂಟ್ರಿಗಳು ನೀವು ಕೇಳ್ತಾ ಇದ್ದರೆ ಇದ್ದಕ್ಕಿದ್ದಾಗೆ ಒಂದು ರನ್ಔಟ್ ಮಾಡೋಕ್ಕೆ ಟ್ರೈ ಮಾಡ್ತಾರೆ, ಇದ್ದಕ್ಕಿದ್ದಾಗೆ ಅವ್ರು ಜನ್ರೇಟ್ ಮಾಡ್ತಾರೆ. ಸೊ ಆ ಥರ ಮುಂಬೈ ಇಂಡಿಯನ್ಸ್ನಲ್ಲಿ ಟು ಎನ್ ಎಕ್ಸ್ಟೆಂಟ್ CSKನಲ್ಲಿ ಆ ಥರ ಒಂದು ಇದಿದೆ. ಅದು ನಮ್ಮ RCBನಲ್ಲಿ ಅದು ಇನ್ನೂ ಇಲ್ಲ. ಬಟ್ ಈ ವರ್ಷ ಸ್ವಲ್ಪ ಬೇರೆ ಇದೆ. ಅದನ್ನು ಆ ಪ್ರಶ್ನೆ ಆಮೇಲೆ ಬೇಕಾದ್ರೆ ಬಂದರೆ ನಾನು ಉತ್ತರ ಕೊಡ್ತೀನಿ. ಹೌ RCB ಇಸ್ ಡಿಫ್ರೆಂಟ್ ದಿಸ್ ಇಯರ್ ಅನ್ನೋದನ್ನು ನಾವು ನೋಡ್ಬೋದು. ಸೊ RR ಹಂಗಿರೋದ್ರಿಂದ ನಮಗೆ ಸ್ವಲ್ಪ ಸಹಾಯ ಆಯಿತು ಅಂತ ಹೇಳೋದ್ರಲ್ಲಿ 2 ಮಾತಿಲ್ಲ. ಆ್ಯಂಡ್ ಕರೆಕ್ಟ್, ಇಟ್ ವಾಸ್ ನಾಟ್ ಎ ಕನ್ವಿನ್ಸಿಂಗ್ ವಿಕ್ಟ್ರಿ. ಯಾತಿಗೆ RRಗೆ ಹಿಂಗೆ ಆಗ್ತಾಯಿದೆ ಅಂತಂದರೆ, ಒಂದು ಅವರು ಸಂಜು ಸ್ಯಾಮ್ಸನ್ನು ಆಡ್ತಾಯಿಲ್ಲ. ಸಂಜು ಸ್ಯಾಮ್ಸನ್ ಇದ್ದರೆ ಸ್ವಲ್ಪ ಮಟ್ಟಿಗೆ ಕೀಪಿಂಗು ಮಾಡ್ತಾರೆ, ಅಲ್ಲೇ ಇರ್ತಾರೆ, ಆಯಿತಾ. ಆಮೇಲೆ ಬ್ಯಾಟಿಂಗ್ ಚೆನ್ನಾಗಿ ಆಡ್ತಾರೆ. ಆ್ಯಂಡ್ ಕ್ಯಾಪ್ಟನ್ಸಿ ಒಂದು ಮೋರ್ ದೆನ್ ರೀಸನಬಲ್ ಆಗಿ ಮಾಡ್ತಾರೆ. ಹಿ ಹಸ್ ಟೇಕನ್
RR2 ಫೈನಲ್ಸ್ ಆಲ್ಸೋ. ಐ ಮೀನ್ ಆ ಮಟ್ಟಿಗೆ ಈಸ್ ಗುಡ್. ಎಲ್ಲಿ ಅವರು ಇಲ್ಲಿ ಎಡುತ್ತಾ ಇದ್ದಾರೆ ಅಂತಂದರೆ ಅವ್ರ ಕ್ಯಾಪ್ಟನ್ನು ಈಸ್ ನಾಟ್ ಡೂಯಿಂಗ್ ಸೋ ವೆಲ್. ಆಯಿತಾ, ಯಾರು ಎಕ್ಸ್ಪ್ರೆಸಿವ್ ಆಗಿರಲ್ವೋ, ಯಾರಿಗೂ ಒಂದು ಕಿಂಚಿತ್ತು ಎಮೋಷನ್ ತೋರಿಸಲ್ವೋ ಅಂಥವ್ರು ಸಾಮಾನ್ಯವಾಗಿ ದೇ ವಿಲ್ ನಾಟ್ ಬಿ ಗ್ರೇಟ್ ಕ್ಯಾಪ್ಟನ್ಸ್. ಅಂದರೆ ಯಾವುದೂ ಇದೆ, ಇದು ಕಲ್ಲಲ್ಲಿ ಬರೆದಿರೋ ರೂಲ್ ಅಲ್ಲ ಇದು. ಹಿಂಗೆ ಇರಬೇಕು, ಹಂಗೆ ಇರಬೇಕು, ಹಿಂಗೆ ಎಗರಬೇಕು, ಹಾಗೆ ಕುಣಿಬೇಕು ಅವಾಗಲೇ ಅಂತ ಹೇಳೋಕ್ಕಾಗಲ್ಲ. ಆದರೂ ಒಂದು ಮಟ್ಟಿಗೆ ಒಂದು ಎಕ್ಸ್ಪ್ರೆಸಿವ್ ಆಗಿರಬೇಕು, ಒಂದು ಮಟ್ಟಿಗೆ ಅವರು ಒಂದು ಮಟ್ಟಿಗೆ ಹಿ ಹ್ಯಾಸ್ ಟು ಬಿ ಲಿಟಲ್ ರಿಯಾನ್ ಪರಾಗ್ ರಿಯಾಕ್ಟಿವ್ ಆಗಿರಬೇಕು. ಅಲ್ಲೆಲ್ಲೋ ಡೀಪ್ ಸ್ಕ್ವೇರ್ ಲೆಗಲ್ಲಿ ಎಲ್ಲೋ ಇರ್ತಾರೆ, ಅವ್ರಿಗೂ ಇದು ಕನೆಕ್ಷನ್ ಇಲ್ಲ ಅನ್ನೋ ಥರ ಇರುತ್ತೆ. ಯಾವುದೋ 1 ಓವರ್ ಇದ್ದರೆ ಸರಿ, ಇಡೀ ಮ್ಯಾಚ್ ಅಲ್ಲೆಲ್ಲೋ ಮೂಲೆಯಲ್ಲಿ ಇದ್ಕೊಂಡು ಯು ವಿಲ್ ನಾಟ್ ಬಿ ಏಬಲ್ ಟು ಡೈರೆಕ್ಟ್ ದ ಟೀಮ್. ಸೊ ಅದು ಏನಾಗುತ್ತೆ, ಐ ಮೀನ್ ಬ್ಯಾಟಿಂಗಿಗೂ ಅದಕ್ಕೆ ಏನು ಸಂಬಂಧ ನೀವು ಅನ್ಬೋದು. ಎಲ್ಲನೂ ಒಂದ್ರ ಮೇಲೆ ಒಂದು ರಬ್ ಆಫ್ ಆಗುತ್ತೆ. ಕೊನೆಯಲ್ಲಿ ಇಷ್ಟು ರನ್ ಕೊಟ್ಬಿಟ್ವಲ್ಲ ಅಂತ ಎಲ್ಲೋ ಒಂದು ಮನಸ್ಸಿನಲ್ಲಿರುತ್ತೆ. ಆಮೇಲೆ ಅಯ್ಯೋ ಯಾವಾಗಲೂ ಇದು ಸೋಲ್ತಾ ಇದ್ದೀವಲ್ಲ ಅಂತ ಇನ್ನೇನು ಗೆಲ್ಲೋ ಟೈಮಲ್ಲಿ ಹಿಂಗೆ ಅನಿಸುತ್ತೆ. RCB ಎಷ್ಟು ಮ್ಯಾಚ್ ಸೋತಿಲ್ಲ ಮುಂಚೆ ಕೈಗೆ ಬಂದಿರೋದು. ಯಾವುದೋ ಒಂದು ಟೈಮ್ನಲ್ಲಿ ಹಂಗೆ ಶುರು ಆಗ್ಬಿಟ್ರೆ ಹಂಗೇ ಶುರು ಆಗ್ಬಿಡುತ್ತೆ. ಕರೆಕ್ಟ್. ಪ್ಲೇಯರ್ಸ್ ಚೆನ್ನಾಗಿದ್ರು, ಆರ್ಗನೈಸ್ ಮಾಡೋಂಥ ಕ್ಯಾಪ್ಟನ್ ಎಲ್ಲೋ ಮಿಸ್ಸಿಂಗ್ ಅಂತ ಹೇಳ್ತಾ ಇದ್ದೀರಾ. ನೆಕ್ಸ್ಟ್ RCB ಮ್ಯಾಚ್ ಬಗ್ಗೆ ಗಮನ ಇದೆ. ಯಾಕೆಂದರೆ DC ಮೇಲೆ ಸೋತಿದ್ದು RCB ಈಗ ಗೆಲ್ಲಬೇಕು. ಯಾಕೆಂದರೆ 6 ಔಟ್ ಆಫ್ 9 ಗೆದ್ದಿದ್ದಾರೆ. ಇದೊಂಥರ ಕ್ರೂಷಿಯಲ್ ಟೈಮ್ ಇದು. ಇನ್ನೊಂದು ಗೆದ್ದುಕೊಂಡ್ರೆ RCB ಒಂಥರ ಸೇಫ್ ಝೋನ್ಗೆ ಹೋದಂಗೆ. ಆದರೆ ಇರೋದು ಟಫ್ ಆಗಿರೋಂಥ ಏನು DC. ಸೊ DC ಎಷ್ಟು ಡಿಸಿಪ್ಲಿನ್ಡಾಗಿ ಆಡ್ತಾ ಇದ್ದಾರೆ ಅಂತ ಹೇಳಿದರೆ DCನ ಸೋಲ್ಸೋದು ಕಷ್ಟ ಅಂತ ಅನ್ನಿಸ್ತಾ ಇದೆ. ಸೋತಿದ್ದಾರೆ. ಸೊ ಏನು ಮಾಡಿಕೊಂಡ್ರೆ DCನ ಮುಂದೆ ಗೆಲ್ಬೋದು? ಏನು RCB ಮಾಡಬೇಕು ಈ ಸಾರಿ? ಇವಾಗ ಏನು ಈಗಾಗಲೇ ಯಾವುದೋ ಒಂದು ಲಯ ಶುರು ಆಗಿದೆ, ಆ ಲಯನ ಕಂಟಿನ್ಯೂ ಮಾಡಬೇಕಷ್ಟೇ ಅವರು. ಏನು ಅಂತಂದರೆ ಯಾವುದಾದ್ರೂ ಒಂದು ಟೂರ್ನಮೆಂಟ್ ಗೆಲ್ಲಬೇಕು ಅಂತಂದರೆ ಟಾಪ್ ಟೀಮ್ಸ್ನ ಹೊಡಿಬೇಕು. ಸೊ ಅವ್ರು ಟಾಪು ಇವ್ರು ಟಾಪು ಹೆಂಗಪ್ಪ ಸೋಲ್ಸೋದು ಅಂತಲ್ಲ, ಅವ್ರನ್ನ ಸೋಲ್ಸಿದ್ರೇ ನಮಗೆ ಗೆಲ್ಲಕ್ಕಾಗೋದು. ಈ ಸಲ ಕಪ್ ನಮ್ಮದೇ ಅಂತ ಹೇಳಿ ಈಗ ಪಾಪ ಜನ ಹೇಳೋದು ಬಿಟ್ಬಿಟ್ಟಿದ್ದಾರೆ ಅದನ್ನು. ಸೊ ಆ ಮಟ್ಟಿಗೆ ಬಂದ್ಬಿಟ್ಟಿದೆ. ಆದರೆ ಈ ಸಲ ದೇರ್ ಇಸ್ ಸಮಥಿಂಗ್ ರಿಯಲಿ ಸ್ಪೆಷಲ್ ಇನ್ ದಿಸ್ ಟೀಮ್, ಅದರಲ್ಲಿ ಡೌಟೇ ಇಲ್ಲ. ಸೊ ಅದು ಏನಂತಂದರೆ DCನ ಇವಾಗ DCಗೆ ಏನಾಯಿತು, ಬೆಂಗಳೂರಲ್ಲಿ ಹೆಂಗೆ ಗೆದ್ದರು, ಮೇಯ್ನ್ಲಿ KL ರಾಹುಲಿನ ಗೆದ್ದಿದ್ದು. KL ರಾಹುಲ್ದು ಒಂದು ಕ್ಯಾಚ್ ಕೂಡ ಇನ್ನು ಅವ್ರು ಶುರುನಲ್ಲೇ ಇನ್ನೂ ಅವರು ಅಷ್ಟೊಂದು 10-12 ರನ್ ಹೊಡೆದಿದ್ರು ಅನ್ಸುತ್ತೆ. ಆವಾಗ ಒಂದು ರೀಸನಬಲಿ ಈಸಿ ಕ್ಯಾಚ್ನ ಇವರು ಪಟ್ಟಿದಾರ್ ಬಿಟ್ಟಿದ್ರು ಬೆಂಗಳೂರಲ್ಲಿ. ಸರ್, ಅದೇ DC ಮೇಲಿರೋಂಥ ಮ್ಯಾಚು 27ಕ್ಕೆ ಭಾಳ ಕ್ರೂಷಿಯಲ್. ಗೆದ್ದುಕೊಂಡ್ರೆ RCB ಸೇಫ್ ಪ್ಲೇ ಆಫ್ ರೇಸಲ್ಲಿ. ಸೊ ಏನು ಹಿಂದೆ ಸೋತಿದ್ದಾರೆ, ಗೆಲ್ಲೋದಕ್ಕೆ ಏನಾದರೂ ಚೇಂಜಸ್ ಮಾಡಬೇಕಾ, ಏನು ಬೇಕು ಎಕ್ಸ್ಟ್ರಾ ಅಂತ? ಗೆಲ್ತಾ ಇರುವಾಗ ಸಾಮಾನ್ಯವಾಗಿ ಏನು ಚೇಂಜಸ್ಸು ಮಾಡಬಾರ್ದು. ಇವಾಗ ಪಂಜಾಬ್ ಕಿಂಗ್ಸ್ಗೆ ಹೋಗಿ ಅವರ ಊರಲ್ಲಿ ಸೋಲ್ಸ್ಬಿಟ್ಟು ಬಂದರು, ಮುಲ್ಲಾಪುರ್ ಗ್ರೌಂಡಲ್ಲಿ. ಆಮೇಲೆ ಮುಲ್ಲಾಪುರ್ ಗ್ರೌಂಡ್ ಅಂತ ಸುಮ್ಮನೆ ಗ್ರೌಂಡ್ ಬಗ್ಗೆ ಹೇಳಬೇಕು ಅಂದರೆ ಇಟ್ಸ್ ಎ ಪ್ರಿವಿಲೇಜ್ ಟು ವಾಕ್ ಇನ್ ದಟ್ ಗ್ರೌಂಡ್. ಎಕ್ಸ್ಟ್ರಾರ್ಡಿನರಿಲಿ ಗುಡ್ ಗ್ರೌಂಡ್. ನ್ಯೂ ಚಂಡೀಗಢ ಅಂತ ಬರುತ್ತಲ್ಲ, ಇಟ್ಸ್ ಅ ಬ್ಯೂಟಿಫುಲ್ ಗ್ರೌಂಡ್. ಎನಿವೆ ಅಲ್ಲಿ ಹೋಗಿ ಸೋಲ್ಸ್ಬಿಟ್ಟು ಬಂದರು. ಅದಕ್ಕೆ ಮುಂಚೆ ಅದೇ ನಮ್ಮ ರೈನ್ ಕರ್ಟೆಲ್ಡ್ ಮ್ಯಾಚ್ನಲ್ಲಿ ಇಲ್ಲಿ ಬೆಂಗಳೂರಲ್ಲಿ ಸೋತಿದ್ರು. ಗೆದ್ಕೊಂಬಂದರು. 48 hours ಒಳಗಡೆ ಗೆದ್ರು ವಾಪಸ್. ಆಮೇಲೆ ಎಲ್ಲ ರಿವೆಂಜ್ ಅಂತಾರೆ. ಆ ಥರ ಪದಗಳು ಸಾಮಾನ್ಯವಾಗಿ ಬರಬಾರ್ದು ಕ್ರಿಕೆಟಲ್ಲಿ. ಇಟ್ಸ್ ರಿವೆಂಜ್ ಅಂದರೆ ಇಟ್ಸ್ ಬೇರೆ ಎಲ್ಲಿಗೋ ಇಂಡಿಯಾ ಪಾಕಿಸ್ತಾನ್ ಮ್ಯಾಚ್ ಅದೇನೇ ರಿವೆಂಜ್ ಅನ್ಬಾರ್ದು ಹಂಗೆ ನೋಡೋಕೆ ಹೋದರೆ. ಅಂಥದ್ದು ಇದನ್ನ ಖಂಡಿತವಾಗ್ಲೂ ಅನ್ಬಾರ್ದು. ಸೊ ಅದು ಒಂದು ಆಯಿತು. ಆಮೇಲೆ ಇಲ್ಲಿ ಇವಾಗ ನಿನ್ನೆ ಕ್ವೈಟ್ ಐ ಮೀನ್ ಇವಾಗ ಅವ್ರು ಇದ್ದಿದ್ದ ಸ್ಟೇಟ್ಗೆ ಅಂದರೆ ಅವರು 85 ರನ್ ಬೇಕಾಗಿತ್ತು ಲಾಸ್ಟ್ 10 ಓವರ್ಸಲ್ಲಿ. ಅದು ಏನು 85 ರನ್ನು ಚೇಸಿಂಗ್ 160 ಅಂದರೆ ಅದು ಬೇರೆ ವಿಷಯ. 85 ರನ್ನು ಚೇಸಿಂಗ್ 206 ಟಾರ್ಗೆಟು. ಸೊ ಇಟ್ಸ್ ಅ ಬಿಗ್ ಡಿಫ್ರೆನ್ಸ್. 120 ಏನೋ ಇದ್ರು ಅವರು, 121 ಏನೋ ಇದ್ರು 10 ಓವರ್ಗೆ. ಸೊ ಅಲ್ಲಿಂದ ನಾವು ಗೆದ್ದಿರೋದು ಸ್ವಲ್ಪ ಕಾನ್ಫಿಡೆನ್ಸ್ ಕೊಡಬೇಕು RCBಗೆ. ಆ್ಯಂಡ್ ಅಫ್ಕೋರ್ಸ್ ಎಕ್ಸ್ಟ್ರಾಡಿನರಿ ಬೌಲಿಂಗ್ ಎಲ್ಲ ಇವ್ರದ್ದು. ಕೃಣಾಲ್ ಪಾಂಡ್ಯ ಟು ಎನ್ ಎಕ್ಸ್ಟೆಂಟ್, ಹೇಸಲ್ವುಡ್ ಅಪ್ಪ ಅವರು ಎಷ್ಟು ಮಟ್ಟಿಗೆ ಅವರು ಇಂಪ್ರೂವ್ ಆಗಿದ್ದಾರೆ ಅಂತಂದರೆ ಅವ್ರಿಗೆ. ಯಾಕೆಂದರೆ ಶುರುನಲ್ಲಿ ಆಸ್ಟ್ರೇಲಿಯನ್ ಬೌಲರ್ಸು ಅಷ್ಟು ಚೆನ್ನಾಗಿ ಮಾಡ್ತಾ ಇರಲಿಲ್ಲ IPLನಲ್ಲಿ. ಅವರೆಲ್ಲರೂ ಸ್ವಲ್ಪ ಆ್ಯಾವ್ರೇಜ್ ಆಗಿದ್ದರು. ಮಧ್ಯ ಅವ್ರಿಗೆ ಅದಕ್ಕೆ ಅಡ್ಜಸ್ಟ್ ಆಗೋಕ್ಕೆ ಸ್ವಲ್ಪ ಟೈಮ್ ತೊಗೊಂಡ್ರು. ಎಲ್ಲರೂ ಇಂಟರ್ನ್ಯಾಷನಲ್ಲು ಟೆಸ್ಟ್ ಪ್ಲೇಯರ್ಸು, ಒನ್ ಡೇನಲ್ಲೆಲ್ಲ ಸಖತ್ತು. T20 ಅಂದರೆ ಒಂಥರ ಈ ಈಕ್ವೇಷನ್ನೇ ಬೇರೆ, ಒಂಥರ ಇದೇ ಪ್ರಪಂಚನೇ ಬೇರೆ ಅದು. ಆ T20ಗೆ ಅವ್ರು ಅಡ್ಜಸ್ಟ್ ಆಗಬೇಕಾದ್ರೆ ಸ್ವಲ್ಪ ಟೈಮ್ ಆಯಿತು. ಇವಾಗ ಇವರು ಹೈಸಲ್ವುಡ್ ಅಡ್ಜಸ್ಟ್ ಆಗಿ ಬಂದು ಎಷ್ಟು ವ್ಯತ್ಯಾಸ ಮಾಡ್ತಾ ಇದ್ದಾರೆ ಅವರು. ಸೊ ಆ ಒಂದು ನಿಟ್ಟಿನಲ್ಲಿ ಎಲ್ಲರೂ ಅವರವ್ರ ಪಾತ್ರನ ಸರಿಯಾಗಿ ಮಾಡ್ತಾ ಇದ್ದಾರೆ. ಫೀಲ್ಡಿಂಗು ಸ್ವಲ್ಪ ಮಟ್ಟಿಗೆ ಅದು ಇಂಪ್ರೂವ್ ಆಗಲೇಬೇಕು. ಅದು ಆಗತ್ತೆ ಅಂತ ಅಂದರೆ RCB ಕ್ವೈಟ್ ಆನ್ ಅನ್ಬೀಟಬಲ್ ಟೀಮ್. ಎಷ್ಟು ಸರಿ ಅವರು ಮೊದಲನೇ 9 ಮ್ಯಾಚ್ ಆಡಿ 6 ಗೆದ್ದು ಪ್ಲಸ್ 0.484 ಐ ಮೀನ್ ಎಷ್ಟಲ್ಲಿದ್ದಾರೆ 0.84 ಏನೋ 48ಅಲ್ಲಿದ್ದಾರೆ, 0.484 ಆ ಥರ ಏನೋ ಇದ್ದಾರೆ. ಸೊ 0.5 ಅಂತ ಇಟ್ಕೊಳ್ಳಿ, ಪ್ಲಸ್ 0.5. ಎಷ್ಟು ಸಲ ಅವರು 9 ಮ್ಯಾಚ್ ಆದಮೇಲೆ ಪ್ಲಸ್
0.5 ಇಲ್ಲಿವರೆಗೂ ಏನಾಗ್ತಾ ಇತ್ತು, ಡಿಪೆಂಡೆನ್ಸ್ ಆನ್ ಕೊಹ್ಲಿ ವಾಸ್ ಹ್ಯೂಜ್. ಒಂಥರ ಕೊಹ್ಲಿ ಒಬ್ಬರೇ ಮುಂಚೆ ಒಂದು ಕಾಲದಲ್ಲಿ ಸಚಿನ್ ತೆಂಡೂಲ್ಕರ್ ಹೆಂಗೆ ಭಾರತಕ್ಕಿತ್ತು, ಹೆಚ್ಚು ಕಮ್ಮಿ ಆ ಮೋಡನಲ್ಲೇ ಇವರು ಇರ್ತಾ ಇದ್ರು, ಕೊಹ್ಲಿ, RCB. ಆ್ಯಂಡ್ ಗ್ರೇಟ್ ಸೆಲೆಕ್ಷನ್ ಇರಲಿಲ್ಲ, ಟು ಬಿ ಫ್ರ್ಯಾಂಕ್. RCBದು ಗ್ರೇಟ್ ಸೆಲೆಕ್ಷನ್ ಪಾಲಿಸಿ ಇರಲಿಲ್ಲ. ಅಂದರೆ ಟೇಬಲ್ ಮೇಲೆ ಸೋತೋಗ್ಬಿಟ್ಟಿದ್ದಾರೆ ಅಂತ ಪದೇ ಪದೇ ಎಕ್ಸ್ಪರ್ಟ್ಸ್ ಹೇಳ್ತಾ ಇದ್ರು. ಬರ್ತಾನೆ ಇರ್ತದು, ಅದನ್ನು ಅವ್ರ ಕಿವಿನಲ್ಲಿ ಇರುತ್ತೆ. ಸೋತೇ ಬಿಡೋದು. ಆಮೇಲೆ ಯಾವುದಾದ್ರೂ 2 ಮ್ಯಾಚು ದೊಡ್ಡದಾಗಿ ಸೋತೋಗೋರು, ಆ ಥರ 60 ರನ್ನು, 80 ರನ್ನು, 100 ರನ್ನು, 49 ಔಟ್ ಆಗಿದೆ. ಹಾಂ, ಅದೇನಾಗುತ್ತೆ, ಅದು ಪೂರ್ತಿ ನಮ್ಮ ನೆಟ್ ರನ್ ರೇಟ್ನ ಪೂರ್ತಿ ಕೆಳಗಡೆ ಹಾಕ್ಬಿಡೋದು. ಆಮೇಲೆ ಎದ್ನೋ ಬಿದ್ನೋ ಅಂತ 5ನೇ ಸ್ಥಾನನೋ 4ನೇ ಸ್ಥಾನಕ್ಕೂ ಹೊಟ್ಟೋದ್ರೆ ಅಲ್ಲಿ ಅಷ್ಟು ಇರಲ್ಲ ಅವ್ರಿಗೆ. ಆಗಲೇ ಸುಸ್ತು ಟುಸ್ ಹಾಕೋಗಿರ್ತಾರೆ ಅವರು. ಹೋದ ವರ್ಷ ಹಾಗೆ ಆಯಿತು, 4-5 ಗೆದ್ದರು, ಕೊನೆಗೆ ಪೀಕ್ CSK ಮೇಲೆ ಬಂತು. ಆ CSK ಮೇಲೆ ಆ ವಿಕ್ಟ್ರಿನ ಜನ್ಮದಲ್ಲಿ ಮರೆಯೋಂಗಿಲ್ಲ, ಹಂಗಿತ್ತದು ಬೆಂಗಳೂರಲ್ಲಿ. ಸೊ ಅದಾದಮೇಲೆ ಅವ್ರಿಗೆ ಅಷ್ಟು ಟುಸ್ ಆಗೋಗಿದ್ರು. ಎಷ್ಟು ಸುಲಭವಾಗಿ ಆಮೇಲೆ RRಗೆ ಸೋತ್ರು ಅವರು ಎಲಿಮಿನೇಟರ್ನಲ್ಲಿ. ಹಾಂ, ಏನೊಂಥರ ಖರ್ಚೇ ಆಗಲಿಲ್ಲ ಅವ್ರಿಗೆ, ಒಂದು ಬೆವರು ಇಳಿಲಿಲ್ಲ ಅನ್ಸುತ್ತೆ RRಗೆ ಅದು ಗೆಲ್ಲೋದಕ್ಕೆ, ಅಷ್ಟು ಮಟ್ಟಿಗೆ ಸೋತೋದ್ರು ಅವರು. ಸೊ ಆ ಥರ ಈ ಸಲ ಹಂಗಿಲ್ಲ. ಸೊ ಶುರುನಲ್ಲಿ ಹೋಗಿ KKRಗೆ ಕಲ್ಕಟ್ಟಾಲ್ ಹೊಡೆಯೋದು, ಅದರಲ್ಲೂ ಏನು ಬೇಗ ಹೊಡೆದ್ರು, ಸೊ ದಟ್ ನಮ್ಗೆ ಆ್ಯಾವ್ರೇಜ್ ಚೆನ್ನಾಗಿ ಬರಲಿ ಅಂದ್ಬಿಟ್ಟು. ಆ ಒಂದು ನಿಮಗೆ ಅದು ಹೌದೌದು 16.2 ಓವರ್ಸ್ ಹೊಡೆದ್ರು ಫಸ್ಟ್ ಮ್ಯಾಚಲ್ಲಿ. ಸೊ ಅದು ಒಂಥರ ನಮಗೆ ಅಷ್ಟು ಈಸಿಯಾಗಿ ಸಿಗೋದಿಲ್ಲ. ಅದಾದ್ಮೇಲೆ ಹೋಗಿ CSKಗೆ ಮಡ್ರಾಸ್ ಚೆನ್ನೈನಲ್ಲಿ ಅಲ್ಲಿ ಹೊಡೆದ್ರು, ಅಲ್ಲೂ ಇಟ್ ವಾಸ್ ಎ ಬಿಗ್ ವಿಕ್ಟ್ರಿ, 50 ರನ್ಸ್ ವಿಕ್ಟ್ರಿ. ಸೊ ಅವ್ರದ್ದು ಒಳ್ಳೆ ಒಂದು ಫೌಂಡೇಶನ್, ಒಂದು ಬುನಾದಿ ಒಂದು ಹಾಕ್ತದೆ. ಸೊ ಅಲ್ಲಿಂದ ಅವರು ಸ್ವಲ್ಪ ಆ್ಯಕ್ಚುಲಿ ಹಿಂದೆ ನೋಡಿಲ್ಲ. ಅಫ್ಕೋರ್ಸ್ ದೇ ಹ್ಯಾವ್ ಒನ್ ಸ್ವಲ್ಪ ಫೇರ್ಲಿ ಬಿಗ್ ವಿಕ್ಟ್ರೀಸ್ ಸೋತಿದ್ದಾರೆ ಅವರು. GT ಮೇಲೆ ಸೋತರು, DC ಮೇಲೆ ಟು ಎನ್ ಎಕ್ಸ್ಟೆಂಟ್ ಸೋತರು, ಪಂಜಾಬ್ ಮೇಲೂ ಅಷ್ಟೇ. ಇರೋ 14 ಓವರಲ್ಲಿ 11 ಬಾಲ್ ಇರೋಂಗೆ ಹೊಡೆದ್ರು ಅವರು ನಮಗೆ. ಸೊ ಆ 3 ಯಾವ ವಿಕ್ಟ್ರಿ, ಯಾವ ಡಿಫೀಟ್ ಇತ್ತೋ ಸ್ವಲ್ಪ ರೀಸನಬ್ಲಿ ಬಿಗ್ ಡಿಫೀಟ್ಸ್, ಬಟ್ ದ ವಿಕ್ಟ್ರೀಸ್ ವೆರ್ ಆಲ್ಸೋ ಬಿಗ್. ಸೊ ಆ ಒಂದು ನಿಟ್ಟಿನಿಂದ ಇವಾಗ ಕೃಣಾಲ್ ಪಾಂಡ್ಯ ಆಗಲಿ, ಹೇಸಲ್ವುಡ್ ಆಗಲಿ, ಆಮೇಲೆ ಟು ಎನ್ ಎಕ್ಸ್ಟೆಂಟ್ ಸುಯೇಶ್ ಶರ್ಮಾ ಆಗಲಿ, ಆಮೇಲೆ ಭುವನೇಶ್ವರ್ ಕುಮಾರ್ ಇದ್ದಿದೆ, ಅವರು ಎತ್ತಿದ ಕೈ ಅವರು ಡೆತ್ನಲ್ಲೂ ಅಷ್ಟೇ, ಆಮೇಲೆ ಶುರುನಲ್ಲೂ ಅಷ್ಟೇ. ಸೊ ಈ ಥರ ಒಂದು ಕಾಂಬಿನೇಷನ್ ಇರೋದ್ರಿಂದ ಒಂಥರ, ಆಮೇಲೆ ದಯಾಲ್ ಒಂದು ಮೋರ್ ದೆನ್ ರೀಸನಬ್ಲಿ ಈಸ್ ಗುಡ್. ಅವ್ರದ್ದು ಸ್ಲೋವರ್ ಬಾಲ್ ಬಹಳ ಎಫೆಕ್ಟಿವ್. ಬಾಂಬೆ ಮೇಲೆ, ಮುಂಬೈ ಇಂಡಿಯನ್ಸ್ ಮೇಲೆ ಅವರು ಮಾಡಿದ್ದು ಆ ಥರ. ಇವ್ರನ್ನ ಐ ಥಿಂಕ್ ಸೂರ್ಯಕುಮಾರ್ ಯಾದವ್ 1-2 ಕ್ಯಾಚ್ ಬಿಟ್ಟರು, ಆಮೇಲೆ ತಿರ್ಗಾ ಔಟ್ ಆದರು. ಸೊ 2-3 ಸಲ ಸೂರ್ಯಕುಮಾರ್ ಯಾದವ್ನ ಫಾಕ್ಸ್ ಮಾಡೋದು ಅಷ್ಟು ಈಸಿ ಅಲ್ಲ, ಎಸ್ಪೆಷಲಿ IPL ಲೆವೆಲಲ್ಲಿ. IPL ಒಂಥರ ಮನೆ ಇದ್ದಂಗೆ ಅವ್ರಿಗೆ, ಅದು ಒಂಥರ ಈಸ್ ಮೋಸ್ಟ್ ಕಂಫರ್ಟಬಲ್. ಸೊ ಈ ಸಲ ಏನಾಗಿದೆ, ನಮ್ಮ RCB ಟೀಮು ಇಟ್ ಈಸ್ ಮಚ್ ಬೆಟರ್ ಪ್ರಿಪೇರ್ಡ್. ಅಂದರೆ ಒಂಥರ ಒಂದು ಪವರ್ ಹೌಸ್ ಅಂತ ಹೇಳ್ಬೋದು. ಮುಂಚೆ ಎಲ್ಲ ಹಿಂಗೋ ಗೆದ್ಕೊಂಡು ಹೋಗಿ ಒಂಥರ ಒಂದು ಸಣ್ಣ ಒಂದು ಬೆಕ್ತರ ಹಿಂಗೆ ನಿಂತ್ಕೊಂಡಿರೋರು, ಈಗ ಸ್ವಲ್ಪ ಹುಲಿಗಳ ಥರ ಆಡ್ತಾ ಇದ್ದಾರೆ ಅವರು. ಅವ್ರು ಇದನ್ನು ಕಂಪ್ಲೀಟ್ ಮಾಡೋ ಚಾನ್ಸಸ್ ಇದೆ. ಇದೇ ಥರ ಆಡಿ ಗೆಲ್ಲೋ ಚಾನ್ಸಸ್ ಇದೆ. ಯಾಕೆಂದರೆ ಎಲ್ಲೂ ಎಕ್ಸ್ಟ್ರಾಡಿನರಿ ಆಗಿಲ್ಲ. ಅಂದರೆ ಇವಾಗ 4-5 ಮ್ಯಾಚ್ ಮುಂಬೈ ಇಂಡಿಯನ್ಸ್ ಯಾವ ಮಟ್ಟಿಗೆ ಗೆದ್ದಿದೆ ಅಂದರೆ, ಲಾಸ್ಟ್ 4-5 ಮ್ಯಾಚು ಅವರು ಮುಂಚೆನೇ ಪೀಕ್ ಆಗ್ತಾ ಇದ್ದಾರಾ ಅನ್ನೋ ಒಂದು ಭಯ ಇರುತ್ತೆ ಅವ್ರಿಗೆ. ಪೀಕ್ ಯಾವಾಗಲೂ ಕೊನೆಯಲ್ಲಿ ಪೀಕ್ ಆದವರೇ ಗೆಲ್ಲೋದು. ಇವ್ರು ಸ್ವಲ್ಪ ಮುಂಚೆನೇ ಪೀಕ್ ಆಗ್ತಾ ಇದ್ದಾರೇನೋ ಅನ್ನೋ ಒಂದು ಭಾವನೆ ಇದೆ. ಸೊ ಅದು ಯಾವುದೋ ಒಂದು ಪಾಯಿಂಟಲ್ಲಿ ಅವರು ಇದಕ್ಕಿದ್ದಾಗ ಸ್ವಲ್ಪ ಎಡುವುದ್ರೆ 2-3 ಸಲ ಎಡುವುದ್ರೆ ಸೊ ಹಂಗೇನಾರಾದರೆ ಅದು ಬೇರೆ ವಿಷಯ. ಯಾಕೆಂದರೆ ಶುರುನಲ್ಲಿ ಚೆನ್ನಾಗಿರಲಿಲ್ಲ, ಈಗ ಪೀಕ್ ಆಗ್ತಾ ಇದ್ದಾರೆ ಅಂದರೆ ಬೀಳೋ ಚಾನ್ಸಸ್ಸು ಇದೆ. ಬೀಳತ್ತೆ ಅನ್ನೋದು ಯಾರಿಗೂ ಗೊತ್ತಿರಲ್ಲ, ಬಟ್ ಬೀಳೋ ಚಾನ್ಸಸ್ ಇದೆ. ಸೊ ಆದ್ದರಿಂದ RCB ಚಾನ್ಸಸ್ ಇವಾಗ ಸ್ವಲ್ಪ ಚೆನ್ನಾಗಿದೆ. ಯಾಕೆಂದರೆ ಕನ್ಸಿಸ್ಟೆಂಟಾಗಿ ಒಂದು ಮಟ್ಟಕ್ಕೆ ಆಡ್ತಿದ್ದಾರೆ. ಅವ್ರೇನಾದರೂ ಪೀಕ್ ಮಾಡೋಕ್ಕಾದರೆ ಕೊನೆಯಲ್ಲಿ, ಯಾಕೆಂದರೆ ಆ ಪವರ್ ಇದೆ, ಈಗ ಆ ಒಂದು ಸ್ಟ್ರೆಂತ್ ಇದೆ ಅವರಲ್ಲಿ, ಬೌಲಿಂಗ್ ಸ್ಟ್ರೆಂತ್ ಇದೆ, ಬ್ಯಾಟಿಂಗ್ ಹೇಳೋಂಗೆ ಇಲ್ಲ. ಫಿಲ್ ಸಾಲ್ಟು ಅವರು ಬಾಲ್ ಮಾಡೋಕ್ಕೆ ಮುಂಚೆನೇ ಹೊಡೆದ್ಬಿಟ್ಟಿರ್ತಾರೆ, ಆ ಮಟ್ಟಿಗೆ ಸ್ಟಾರ್ಟ್ ಕೊಡ್ತಾರೆ ಅವರು. ಸೊ ಫಿಲ್ ಸಾಲ್ಟ್ನ ಅವರು ಯಾರೂ ಡಿಸ್ಟರ್ಬ್ ಮಾಡಿಲ್ಲ. ಫಿಲ್ ಸಾಲ್ಟ್ಗೆ ಹಿಂಗಾಡು, ಮೆತ್ತಗಾಡು, ಇಲ್ಲಾಡು, ಅಲ್ಲಾಡು ಅಂತ ಹೇಳಿದ್ರೆ RCB ಸೋತೆ ಹೋಗುತ್ತೆ. ಯಾಕೆ ಅಂತ ಹೇಳ್ತೀನಿ ಕೇಳಿ. ಹೋದ್ಸಲಿ ನಮ್ಮದು T20 ಇಂಡಿಯಾ ಗೆಲ್ತು, ಏಕೆಂದರೆ ಶುರುವಿಂದಾನೇ ಹೊಡೆಯೋಕ್ಕೆ ಹೋದರು. ಅದಕ್ಕೆ ಮುಂಚೆ T20 ಸ್ವಲ್ಪ ಸಾಫ್ಟಾಗಿ ದುಬೈನಲ್ಲಿ ಮೆತ್ತಿಗೆ ಏನೋ ಆಡಿಕೊಂಡು ಏನೋ ಮಾಡೋಕ್ಕೆ ಹೋದರು. ಬೇರೆಯವರೆಲ್ಲ ರಪ್ ಅಂತ ಹೊಡಿತಾ ಇದ್ದಾರೆ, ಇವ್ರು ನೋಡಿದ್ರೆ ಏನೋ ನಿಧಾನಕ್ಕೆ ಡಿಫೆನ್ಸ್ ಆಡ್ಕೊಂಡು ಶುರುನಲ್ಲಿ ಆಡ್ತಿದ್ದಾರೆ. ಎಲ್ಲೂ ಇರಲಿಲ್ಲ ಇಂಡಿಯನ್ ಟೀಮ್. ಸೊ ಆ ಒಂದು ಎಲ್ಲಿರಬೇಕೋ ಅಲ್ಲಿರಬೇಕು. ಅಂದರೆ ಯಾವ ಒಂದು ಲಯದಲ್ಲಿ ಎಲ್ಲ ಪ್ರಪಂಚನೇ ಓಡ್ತಾ ಇದೆಯೋ ಆ ಲಯದಲ್ಲಿ ಓಡಲೇಬೇಕು ಅವರು ಟು ಕಾಂಪೀಟ್ ಆ್ಯಂಡ್ ವಿನ್. ಸೊ ಆ ನಿಟ್ಟಿನಿಂದ RCB ಈಗ ಇಟ್ ಈಸ್ ಮಚ್ ಬೆಟರ್ ಪ್ಲೇಸ್ ದೆನ್ ಪ್ರೀವಿಯಸ್ ಇಯರ್ಸ್ ಅಂತ ಹೇಳ್ಬೋದು. ಓಕೆ ಸರ್, ಈಗ ಅದೇ ಇನ್ನು DC ಮೇಲೆ ಹಾಗಾದರೆ ಒಂದು ವಿಕ್ಟ್ರಿ ಸರಿ ಫಿಕ್ಸ್ ಅಂತ ಹೇಳ್ತೀರಾ?
ಏನು ಅನ್ಸುತ್ತೆ ಈಗ ನೋಡಿದಾಗ, ಈಗ ಲಯ ನೋಡ್ತಾ ಇದ್ರೆ ಗೆಲ್ಲುತ್ತೆ ಅಂತ? ಅದೇನೆ ಇವಾಗ ಬೆಂಗಳೂರಲ್ಲಿ ಡಿ ಸಿ ಮೇಲೆ ಆಡಿದಾಗ ಕೆ ಎಲ್ ರಾಹುಲ್ ಕ್ಯಾಚ್ ಅವ್ರು ಹಿಡಿದಿದ್ದಿದ್ರೆ ಆ ಮ್ಯಾಚೂ ಹೆಚ್ಚು ಕಮ್ಮಿ ಗೆಲ್ಲೋ ಚಾನ್ಸಸ್ ಭಾಳ ಇತ್ತು. ಸೊ ಆದ್ದರಿಂದ ಅಂಥ ದೊಡ್ಡ ತಪ್ಪು ಅವರೇನು ಜಾಸ್ತಿ ಮಾಡಿಲ್ಲ. ಬ್ಯಾಟಿಂಗ್ನೆಲ್ಲ ಸುಮಾರಾಗಿ ಆಡಿದ್ರು ಡಿ ಸಿ ಮೇಲೆ, ಆಮೇಲೆ ಕೆ ಎಲ್ ರಾಹುಲ್ ಬಂದರು, ಸಖತ್ತಾಗಿ ಆಡಿದ್ರು, ಅದು ಬೇರೆ ವಿಷಯ. ಬಟ್ ಬ್ಯಾಟಿಂಗಲ್ಲಿ ಸ್ವಲ್ಪ ಕೇರ್ಲೆಸ್ ಆಗಿದ್ದರು. ಫಸ್ಟ್ ಮ್ಯಾಚ್ ಅವ್ರು ಸೋತಿದ್ರಿಂದ, ಸೀಸನ್ ಫಸ್ಟ್ ಮ್ಯಾಚ್ ಅವರು ಜಿ ಟಿ ಮೇಲೆ ಸೋತಿದ್ರಿಂದ, ಜಿ ಟಿ ಮೇಲೆ ತಾನು ಫಸ್ಟ್ ಮ್ಯಾಚ್ ಆಡಿದ್ದು, ಹೌದು ಜಿ ಟಿ ಮೇಲೆ ಅವರು ಫಸ್ಟ್ ಮ್ಯಾಚ್ ಸೋತಿದ್ರಿಂದ 8 ವಿಕೆಟಲ್ಲಿ ಸೋತಿದ್ರು. ಸ್ವಲ್ಪ ಅವ್ರು ಬ್ಯಾಟಿಂಗ್ ಸರಿಪಡಿಸ್ಕೊಬೋದಾಯ್ತು, ಬಟ್ ಅಷ್ಟು ಅವ್ರು ಕೇರ್ ತೊಗೊಳ್ಳಿಲ್ಲ. ತಿರ್ಗಾ ಹೆಂಗೆ ಅಂದ್ರೆ ಹೊಡ್ಯಕ್ಕೆ ನೋಡಿದ್ರು. ಆ ಒಂದು ತಪ್ಪೆ ಇಡೀ ಸೀಸನಲ್ಲಿ ಆ 2ನೇ ಮ್ಯಾಚಲ್ಲಿ ಬ್ಯಾಟಿಂಗಲ್ಲಿ ಮಾಡಿದ್ದೆ ಆರ್ ಸಿ ಬಿ ನಿಜವಾದ ತಪ್ಪು. 3ನೇ ಮ್ಯಾಚ್ ನಾವು ಈಗಾಗಲೇ ಮಾತಾಡಿದ್ದೀವಿ, ಮಳೆಯಿಂದ ಏನೇನೋ ಆಯಿತು ಅಂತ. ಸೊ ಆದ್ದರಿಂದ ಆ ಮ್ಯಾಚಲ್ಲೂ ಅಕಸ್ಮಾತ್ ಆ ಕ್ಯಾಚ್ ಹಿಡಿದಿದ್ರೆ ತೀರಾ ಐ ಥಿಂಕ್ 6th-7th ಓವರ್ ಸಮಥಿಂಗ್ ಲೈಕ್ ದಟ್, ವೆರಿ ನನಗೆ ಎಕ್ಸಾಕ್ಟ್ ಜ್ಞಾಪಕ ಇಲ್ಲ. ಸೊ ಅದು ಆ್ಯಂಡ್ ರೀಸನಬ್ಲಿ ಈಸಿ ಕ್ಯಾಚ್. ಅದನ್ನು ಬಿಟ್ಬಿಟ್ರು, ಐ ಮೀನ್ ಇವರು ಪಟಿದಾರ್ ಬಿಟ್ಬಿಟ್ರು. ಸೊ ಅಲ್ಲಿಂದ ಆಯಿತು. ಸೊ ಈಗಲೂ ಅದೇ ಥರ ತಪ್ಪುಗಳು ಮಾಡಲ್ಲ. ಬಟ್ ಹ್ಯಾವಿಂಗ್ ಸೆಡ್ ದ್ಯಾಟ್, ಒಂದು ಇಂಪಾರ್ಟೆಂಟ್ ವಿಷಯ ಏನಂತಂದರೆ, ಸುಮಾರು ಟೀಮ್ಗಳಲ್ಲಿ ಸುಮಾರು ಬೌಲರ್ಗಳು ಚೆನ್ನಾಗಿದ್ದಾರೆ ಅಂತ ತೊಗೊಂಡ್ಬಿಟ್ಟಿದ್ದಾರೆ. ಝೀಶನ್ ಅನ್ಸಾರಿ ಇದ್ದಾರೆ, ಇವರು ನಮ್ಮ ಸುಯೇಶ್ ಇದ್ದಾರೆ, ಆಮೇಲೆ ಟು ಆ್ಯನ್ ಎಕ್ಸ್ಟೆಂಟ್ ಬೇರೆಯವರು ದಯಾಳ್, ಟು ಆ್ಯನ್ ಎಕ್ಸ್ಟೆಂಟ್ ನಾಟ್ ಸೋ ಮಚ್. ಆಮೇಲೆ ಇವರು ವಿಪ್ರಾಜ್ ಐ ಥಿಂಕ್ ಇಸ್ ಗುಡ್, ಅವತ್ತು ಅವರೇ ರನ್ಔಟ್ ಮಾಡಿದ್ದು. ಅಲ್ಲ, ಇನ್ನೊಬ್ರು ಇಬ್ಬರು ಇವರು ವಿಘ್ನೇಶ್ ಪುತ್ತೂರು, ಎಕ್ಸಾಕ್ಟ್ಲಿ ಅವರೇ ಹೆಸರು ವಿಘ್ನೇಶ್ ಪುತ್ತೂರು. ಆಮೇಲೆ ಇನ್ನೊಬ್ರು ಈಗ ರೈಸಿಂಗ್ ಇದ್ದಾರೆ. ಹಾಂ, ಅವ್ರಿಗೆ ಎಲ್ಲಿ ಅಲ್ಲಿ ಬಾಲ್ ಹಾಕಕ್ಕೆ ಬರುತ್ತೆ ವೇರಿಯೇಷನ್ ಇದೆ ಅಂತ ತೊಗೊಂಡ್ಬಿಟ್ಟಿದ್ದಾರೆ. ಬಟ್ ಎಲ್ಲೋ ಒಂದು ಕಡೆ ಫೀಲ್ಡ್ ಮಾಡಬೇಕಲ್ಲ. ಫೀಲ್ಡಿಂಗ್ ಇಸ್ ವೆರಿ ಪುವರ್. ಯಾವ ಫೀಲ್ಡಿಂಗ್ ಸ್ಟ್ಯಾಂಡರ್ಡ್ಸ್ ನಾವು 2008-2009 ನೋಡ್ತಾ ಇದ್ವಿ. 2008-2009 ಶುರು ಮಾಡಿದಾಗ ಇದು ನಮ್ಮ ಇಂಡಿಯಾದವ್ರು ಸ್ವಲ್ಪ ಸುಮಾರಾಗೆ ಮಾಡ್ತಾಯಿದ್ರು. ಆ ಸ್ಟ್ಯಾಂಡರ್ಡು, ಆ ಕ್ಲಾಸ್ ಇರಲಿಲ್ಲ, ಆಯಿತಾ. ಆ ಒಂದು ಫೀಲ್ಡಿಂಗ್ ಲ್ಯಾಪ್ಸಸ್ನ ಇವಾಗ ಇಲ್ಲಿ ನೋಡ್ತಾ ಇದ್ವಿ. ಕೈ ಮಧ್ಯ ತೂತ್ ಬಿಡೋದು, ತೂತ್ ಗ್ಯಾಲರಿ ಅಂತೀವಿ ನಾವು ಫಸ್ಟ್ ಡಿವಿಷನ್ ಮ್ಯಾಚ್ ಆಡ್ತಾ ಇರುವಾಗ. ಸೊ ಆ ಥರ ಕೈ ಮಧ್ಯ ಬಿಡೋದು, ಈಸಿಯಾಗಿ ಥರ ಸುಮ್ಮನೆ ಹಿಂಗೆ ಬ್ಲೈಂಡಾಗಿ ಹೋಗೋದು, ಬಾಲ್ ಕೈ ಕೆಳಗಡೆ ಹೋಗೋದು, ಮೈ ಕೆಳಗಡೆ ಬಾಲ್ ಹೋಗೋದು, ಅವೆಲ್ಲ ಈ ಲೆವೆಲಲ್ಲಿ ಸಿಗಲ್ಲ. ನಿಮ್ಗೆ ರಂಜಿ ಟ್ರೋಫಿಲೇ ಸಿಗಲ್ಲ. ರಂಜಿ ಟ್ರೋಫಿನಲ್ಲಿ ಎಕ್ಸ್ಟ್ರಾರ್ಡಿನರಿ ಕ್ಯಾಚಿಂಗು, ಫೀಲ್ಡಿಂಗ್ ಮಾಡ್ತಾರೆ. ರಂಜಿ ಟ್ರೋಫಿ ಒಂದು ಅಲ್ಲಿ ನಿಂತ್ಕೊಂಡು ಅವ್ರದ್ದು ಫೀಲ್ಡಿಂಗು ಬ್ಯಾಟಿಂಗ್ ನೋಡೋದೇ ಒಂದು ಭಾಗ್ಯ ಅಂತ ಹೇಳ್ಬೋದು. ಸೊ ಆ ಅಲ್ಲೇ ಆಗೋದಿಲ್ಲ ಅದು. ಸೊ ಅಲ್ಲಿ ಅಂಥದ್ದು ಈ ಲೆವೆಲಲ್ಲಿ ಆಗಬಾರ್ದು. ಸೊ ಸುಮಾರು ಆ ಥರ ಆಗೋಗಿದೆ. ಸೊ ಒಂದು ಫೀಲ್ಡಿಂಗ್ನ ಅವರು ಸರಿಪಡಿಸ್ಕೊಳ್ಳೇಬೇಕು. ಸೊ ಎಕ್ಸ್ಟ್ರಾರ್ಡಿನರಿ ಸುಮಾರು ಜನ ಸಬ್ಸ್ಟಿಟ್ಯೂಟ್ಸ್ನ ಯೂಸ್ ಮಾಡ್ತಾರೆ. ಅಂದರೆ ಒಂದೊಂದ್ಸಲಿ ಯೂಸ್ ಮಾಡ್ತಾರೆ ಅಷ್ಟೇ. ಅಂದರೆ ಇವ್ರಿಗೆ ಹುಷಾರಿಲ್ಲ, ಕೈ ನೋವು ಕಾಲು ನೋವು ಅಂತ ಒಳಗಡೆ ಹೋಗಿ ಒಳ್ಳೆ ಫೀಲ್ಡರ್ ಬಂದ್ಬಿಡ್ತಾರೆ. ನಿನ್ನೆ ಒಬ್ಬರು ಬಂದ್ರಲ್ಲ, ಸೂಪರ್ ಫೀಲ್ಡಿಂಗ್ ಒಂದು ಮಾಡಿದ್ರು ಬೌಂಡ್ರಿ ಲೈನಲ್ಲಿ, ಲೆಫ್ಟ್ ಹ್ಯಾಂಡಲ್ಲಿ. ಅವರು ಐ ಫರ್ಗಾಟ್ ಇಸ್ ನೇಮ್. ಅವ್ರು ಜಾಸ್ತಿ ಮ್ಯಾಚ್ ಆಡಿಲ್ಲ ಆರ್ ಸಿ ಬಿಗೆ. ಸೊ ಆ ಥರ ಐ ಮೀನ್ ಅವರೆಲ್ಲ ಬಂದು ದೇ ಮೇಕ್ ಎ ಡಿಫ್ರೆನ್ಸ್. ಇನ್ಫ್ಯಾಕ್ಟ್ ಸುಚಿತ್, ನಮ್ಮ ಸುಚಿತ್, ಹಾಂ, ಅವರು ಮುಂಬೈ ಇಂಡಿಯನ್ಸ್ಗೆ ಆಡಿದ್ರು 2-3 ವರ್ಷ. ಅವಾಗ ಅವ್ರ ಫೀಲ್ಡಿಂಗಿಂದ ಇಟ್ ಮೇಡ್ ಎ ಡಿಫ್ರೆನ್ಸ್ ಫಾರ್ ದೆಮ್ ಟು ವಿನ್. ಅಂದರೆ ಫೀಲ್ಡಿಂಗ್ನಲ್ಲಿ ಲಾಸ್ಟ್ ಬಾಲು 2-3 ರನ್ ಇತ್ತು, ಎಲ್ಲೋ ಓಡೋಗಿ ಬೌಂಡ್ರಿ ಲೈನ್ ಹಿಡಿದು ಕರೆಕ್ಟ್ ಥ್ರೋ ಹಾಕಿ ರನ್ಔಟ್ ಮಾಡಿ ದೇ ಒನ್ ದ ಫೈನಲ್ಸ್. ಅದು ಇನ್ನೂ ಜ್ಞಾಪಕ ಇದೆ ನನಗೆ. ಸೊ ಆ ಥರ ಫೀಲ್ಡರ್ಸ್ ಅವರು ಸಬ್ಸ್ಟಿಟ್ಯೂಟ್ ಆಗಿ ಸುಮಾರು ಮ್ಯಾಚಲ್ಲಿ ಅವ್ರು ಸಬ್ಸ್ಟಿಟ್ಯೂಟ್ ಆಗಿ ಹೋದರು. ಸೊ ಆ ಥರ. ಸೊ ಅವರು ಐ ಥಿಂಕ್ ಕುಲ್ದೀಪ್ ಯಾದವ್ ಬದಲು ಸುಮಾರು ಮ್ಯಾಚಲ್ಲಿ ಹೋದರು ಅವರು. ಸೊ ಅಂದರೆ ಆರ್ ಸಿ ಬಿ ಫೀಲ್ಡಿಂಗಲ್ಲಿ ಇಂಪ್ರೂವ್ ಮಾಡ್ಕೋಬೇಕು, ಆಗ ಮ್ಯಾಚ್ಗಳನ್ನ ಗೆಲ್ಬೋದು. ಸುಮಾರು ಜನ ಮಾಡ್ಕೋಬೇಕು, ಆರ್ ಸಿ ಬಿನೂ ಮಾಡ್ಕೋಬೇಕು. ಬಿಕಾಸ್ ನಮ್ಮಲ್ಲಿ ಆ್ಯಸ್ ಐ ಸೆಡ್, ಸುಯೇಶು ಇರ್ಬೋದು, ತೀರಾ ಆರ್ಡಿನರಿ, ಅಂದರೆ ತೀರಾನೇ ಆರ್ಡಿನರಿ. ಸುಯೇಶ್ ಇರ್ಬೋದು, ಟು ಆ್ಯನ್ ಎಕ್ಸ್ಟೆಂಟ್ ಯಶ್ ದಯಾಳ್ ಟು ಆ್ಯನ್ ಎಕ್ಸ್ಟೆಂಟ್. ಸೊ ಸ್ವಲ್ಪ ಅದು ಎರಡು ಕಡೆ ಒಂದು ವೀಕ್ನೆಸ್ ಆಗ್ಬಿಟ್ರೆ ಕಷ್ಟ. 11 ಜನ ಇದ್ರೆ ಸಾಲದು, ಅಂದರೆ ಇವ್ರು ಹೊಡಿತಾರೋ ಇದಕ್ಕೆ, ಅಂಥದ್ರಲ್ಲಿ ಹಿಂಗಾಗ್ಬಿಟ್ರೆ ಕಷ್ಟ. ಎಸ್ ಸರ್. ಈಗ ಇದು ಮ್ಯಾಚ್ನ ಒಟ್ಟಾರೆ ಲೆಕ್ಕಾಚಾರ ನಾವು ಮಾಡಿದ್ದು. ಮೇಯ್ನಾಗಿ ಈಗಿನ ಸಿಚುವೇಶನ್ ಐ ಪಿ ಎಲ್ಗೆ ಬರೋದಾದರೆ, ಆರ್ ಸಿ ಬಿ ಕಳೆದ ವರ್ಷ ಏನು ಮಾಡಿದ್ರು ಆ ಕಂಬ್ಯಾಕ್ನ ಈಗ ಸೌತ್ನ 2 ಟೀಮ್ಸ್ ಮಾಡ್ಬೋದಾ ಅಂತ ಒಂದು. ಯಾಕೆಂದರೆ ಸಿ ಎಸ್ ಕೆ ಎಸ್ ಆರ್ ಎಚ್ ಈಗ ಪಾಯಿಂಟ್ಸ್ ಟೇಬಲ್ಲಿ 9-10 ಇದ್ದಾರೆ, 2 ಮ್ಯಾಚ್ ಗೆದ್ದುಕೊಂಡು. ಸೊ ಇವರು ಆ ಥರದ್ದೊಂದು ಕಂಬ್ಯಾಕ್ ಏನಾದರೂ ಮಾಡ್ಬೋದಾ? ಯಾಕೆಂದರೆ ಎರಡೂ ಕೂಡ ಸಿ ಎಸ್ ಕೆ ಕ್ಯಾಪ್ಟನ್ ಧೋನಿ ಆಗಿರೋದ್ರಿಂದ, ಎಸ್ ಆರ್ ಎಚ್ಗೆ ಅದ್ಭುತವಾದಂಥ ಅವ್ರದ್ದು 11 ಇದೆ, ಜೊತೆಗೆ ಯಾಕೆ ಫೇಲ್ ಆಗ್ತಾ ಇದ್ದಾರೆ ಅಂತಲೇ ಅವ್ರಿಗೆ ಗೊತ್ತಾಗ್ತಿಲ್ಲ, ಅಂಥ ಡೆಪ್ತ್ ಇದೆ ಬ್ಯಾಟಿಂಗಲ್ಲಿ. ಏನಾದರೂ ಕಂಬ್ಯಾಕ್ ಮಾಡ್ಬೋದಾ? ಅಷ್ಟು ಇಫೆಕ್ಟಿವ್ ಆಗಿ ಏನಾದರೂ ತೋರಿಸ್ಬೋದಾ ಮುಂದಿನ ದಿನಗಳಲ್ಲಿ? ಚಾನ್ಸ್ ಇದೆಯಾ? ಇವಾಗ ಮೊದಲು ಎಸ್ ಆರ್ ಎಚ್ಗೆ ಬರೋಣ. ಎಸ್ ಆರ್ ಎಚ್ಚು ಹೋದ ವರ್ಷ ಫೈನಲ್ಗೆ ಬಂತು. ಅದಕ್ಕೆ ಮುಂಚೆ 2 ವರ್ಷ ಲಾಸ್ಟ್ 1-2ರಲ್ಲಿತ್ತು ಎಸ್ ಆರ್ ಎಚ್. ಹೋದ ವರ್ಷ ಫೈನಲ್ಗೆ ಬಂತು. ಯಾತಿಗೆ ಬಂತು ಫೈನಲ್ಗೆ ಅಂದರೆ ಅವ್ರು ಸ್ಲ್ಯಾಮ್ ಬ್ಯಾಂಕ್ ಕ್ರಿಕೆಟ್ ಶುರು ಮಾಡಿದ್ರು.
ಆ ಒಂದು ಇಂಗ್ಲೆಂಡು ರಪ್ಪ ಅಂತ ಹೊಡಿತಾ ಇರ್ತಾರಲ್ಲ ಟೆಸ್ಟ್ ಮ್ಯಾಚಲ್ಲಿ, ಆ ಥರ ಒಂದು ಬ್ಯಾಸ್ ಬಾಲ್ ಅಂತಾರಲ್ಲ, ಆ ಥರ ಒಂದು ಕ್ರಿಕೆಟ್ನ ಹೋದ ವರ್ಷ ಇವ್ರು ಮಾಡ್ತಾರೆ. ಅವಾಗ ಇವರು ಟ್ರಾವಿಸ್ ಹೆಡ್ ಕೂಡ, ಆಮೇಲೆ ಇವರು ನಮ್ಮ ಅಭಿಷೇಕ್ ಶರ್ಮಾ ಅವರಿಬ್ಬರೂ ಬಹಳ ಚೆನ್ನಾಗಿ ಆಡಿದರು. ಸೊ ಇಟ್ ಮೇಡ್ ಎ ಬಿಗ್ ಡಿಫ್ರೆನ್ಸ್. ಈಗ ಏನಾಗ್ತದೆ, ಅದೇ ಥರ ಹೊಡೆಯೋಕೆ ಹೋಗ್ತಾ ಇದ್ದಾರೆ. ಏನಾಗುತ್ತೆ ಈ ಒಂದು ಕ್ರಿಕೆಟ್ನಲ್ಲಿ, ಇವಾಗಿನ ಕಾಲದ ಕ್ರಿಕೆಟ್ನಲ್ಲಿ ಏನಾಗುತ್ತೆ ಅಂದರೆ, ಈವನ್ ಇನ್ ರಂಜಿ ಟ್ರೋಫಿ ಏನಾಗುತ್ತೆ ಅಂತಂದರೆ, ಎಲ್ಲರೂ ಯಾವ ರೇಂಜಲ್ಲಿ ಹೊಡಿತಾ ಇದ್ದಾರೆ ಅಂತ ಸ್ಟಡಿ ಮಾಡ್ತಾರೆ. ಎಲ್ಲದಕ್ಕೂ ಸ್ಟ್ಯಾಟಿಸ್ಟಿಕ್ಸ್ ಇದೆ. ಗುಡ್ ಲೆಂತಲ್ಲಿ ಬಿಟ್ಟು ಆಚೆ ಹೋಗ್ತಾ ಇರೋ ಬಾಲ್ಗೆ ಎಷ್ಟು ನೋಡ್ತಿದ್ದಾರೆ, ಗುಡ್ ಲೆಂತಲ್ಲಿ ಬಿಟ್ಟು ಒಳಗಡೆ ಇರೋ ಬಾಲ್ ಎಷ್ಟು ನೋಡ್ತಿದ್ದಾರೆ, ಗುಡ್ ಲೆಂತಲ್ಲಿ ಇತ್ತು ಒಳಗಡೆ ಇರೋ ಬಾಲು ಶುರುನಲ್ಲಿ ಎಷ್ಟು ಹೊಡೆದಿದ್ದಾರೆ, ಗುಡ್ ನೆಲಲ್ಲಿ ಬಂದು ಮಿಡ್ಲ್ ಓವರ್ಸಲ್ಲಿ ಎಷ್ಟು ಹೊಡೆದಿದ್ದಾರೆ, ಗುಡ್ ಲೆಂತಲ್ಲಿ ಒಳಗಡೆ ಬರೋ ಬಾಲು ಡೆತ್ತಲ್ಲಿ ಎಷ್ಟು ಹೊಡೆದು, ಆ ಮಟ್ಟಿಗೆ ಎವ್ರಿಥಿಂಗ್ ಇಸ್ ಕ್ಯಾಲ್ಕುಲೇಟೆಡ್. ಸೊ ಅದೇನಾಗುತ್ತೆ, ಒಂದೇ ಥರ ನಾವು ಗೇಮ್ ಇಟ್ಕೊಂಡಿರ್ತೀವಿ, ಅಲ್ಲಿ ನೋಡಿದ್ರೆ ಯಾರೋ ಸ್ಟಡಿ ಮಾಡಿ ಒಬ್ಬರು ಏನೋ ಒಂದು ಬೇರೆ ಅದಕ್ಕೆ ಅಂತ ಒಂದು ಅಸ್ತ್ರ ಇಟ್ಕೊಂಡಿರ್ತಾರೆ. ಒಂದು ಸಲ ಅದು ಔಟ್ ಆಗೋಗ್ತೀವಿ, ಆ್ಯಂಡ್ ಬೈ ಚಾನ್ಸ್ 2 ಸಲ ಔಟ್ ಆದರೆ ಅವ್ರ ಗೇಮ್ಗೆ ಅವ್ರ ಮೇಲೆ ಅವ್ರು ಸ್ವಲ್ಪ ಡೌಟ್ ಬರೋಕ್ಕೆ ಶುರು ಆಗ್ಬಿಡುತ್ತೆ. ಆಡ್ತಾರೆ, ಹೊಡಿತಾರೆ, 1-2 ಹೊಡಿಬೋದು. ರೋಹಿತ್ ಶರ್ಮಾ ಬಂದರೆ ಬಂತು, ಇಲ್ಲಾಂದರೆ ಇಲ್ಲ. ಯಾರಿಗೆ ಗೊತ್ತೋ ಅವ್ರು ನೆಕ್ಸ್ಟ್ ಮ್ಯಾಚ್ ಹೊಡಿತಾರೆ ಅಂತ. ಇವಾಗ ನೀವು ಫಾರ್ ಎಕ್ಸಾಂಪಲ್ ಯು ಕ್ಯಾನ್ ಸೇ ವಿರಾಟ್ ಕೊಹ್ಲಿ 99% ನೆಕ್ಸ್ಟ್ ಮ್ಯಾಚ್ ಹೊಡಿತಾರೆ ಅಂತ. ಯು ಕ್ಯಾನ್ ಸೇ ಸೂರ್ಯಕುಮಾರ್ ಯಾದವ್ 99% ನೆಕ್ಸ್ಟ್ ಮ್ಯಾಚ್ ಹೊಡಿತಾರೆ ಅಂತ. ಯು ಕ್ಯಾನ್ ಸೇ ಸಾಯಿ ಸುದರ್ಶನ್ ಹೊಡಿತಾರೆ ಅಂತ. ಯು ಕ್ಯಾನ್ ಸೇ ನಮ್ಮ ಇವರು ಗಿಲ್ ಹೊಡಿತಾರೆ ಅಂತ. ಕ್ಯಾನ್ ಯು ಸೇ ದಟ್ ಅಬೌಟ್ ರೋಹಿತ್ ಶರ್ಮಾ? ಯು ಕ್ಯಾಂಟ್ ಸೇ ದಟ್. ಸೊ ಆ ಥರ ಒಂದು ಕನ್ಸಿಸ್ಟೆನ್ಸಿ ಇರಬೇಕು. ಅದೇನಾಗುತ್ತೆ, 2-3 ಸಲ ಇವ್ರದ್ದು ಫೇಲ್ಯೂರ್ ಆಗೋಯ್ತು. ಮೊದಲನೇ ಮ್ಯಾಚ್ ಹೊಡೆದ್ರು 286 ಏನೋ ಹೊಡೆದ್ರು. ಅದೇ ಥರನೇ ಲೈವ್ದಲ್ಲಿದ್ದೀವಿ, ಸಖತ್ತಾಗಿದ್ದೀವಿ, ಹಾಗೆ ಹೊಡೆಯೋಣ ಅಂತ ಅಂದ್ಕೊಂಡ್ರು. ಅದು ತಪ್ಪಿಲ್ಲ ಅದರಲ್ಲಿ. ಅಕಸ್ಮಾತ್ ಅವರು ಹೊಡೆದೇ ಚೇಂಜ್ ಮಾಡಿದಿದ್ರೆ ಎಲ್ಲರೂ ಬೈದಿರೋರು, ಏನ್ರಿ 286 ಹೊಡೆದಿದ್ದೀರಾ, ಯಾಕ್ರಿ ಚೇಂಜ್ ಮಾಡ್ಕೊಂಡ್ರಿ ಅಂತ. ಸೊ ಒಂಥರ ಅದು ನಮಗೆ ಈಸಿ ಹೇಳೋದು. ಪಾಪ ಅವರು ಎಲ್ಲ ವಿಷಯದಲ್ಲೂ ಅವರು ಪೂರ್ತಿ ಅದೇನೋ ಅಂತಾರಲ್ಲ, ಒಂದು ಸುಳಿನಲ್ಲಿ ಇರ್ತಾರೋ. ಆದ್ದರಿಂದ ಅವರು ಯಾವುದೋ ಒಂದು 2 ಮ್ಯಾಚ್ ಹೋಯಿತು, ಅದರಿಂದ ಅವರು ವಾಪಸ್ಸೇ ಬರೋಕ್ಕಾಗಲಿಲ್ಲ. ಅದರಲ್ಲೂ ಒಳ್ಳೆ ಮುಂಬೈ ಇಂಡಿಯನ್ಸು, ಫುಲ್ ಝೂಮಲ್ಲಿರೋ ಮುಂಬೈ ಇಂಡಿಯನ್ಸ್ 2 ಸಲ ಸಿಕ್ಬಿಟ್ರು ಅವ್ರಿಗೆ. ಸೊ ಈ 2 ಸಲ ಅವ್ರಿಗೆ ಮಟ್ಟ ಹಾಕ್ಬಿಟ್ರು. ಸೊ ಅವ್ರಿಗೆ ವಾಪಸ್ ಬರೋಕ್ಕಾಗ್ತಾಯಿಲ್ಲ. ಅಂದರೆ ಅವ್ರಿಗೆ ಕ್ಯಾಪ್ಟನ್ ಈಸ್ ಆ್ಯಸ್ ಗುಡ್ ಆ್ಯಸ್ ಇಸ್ ಟೀಮ್ ಅಂತ ಇದೆ ಒಂದು. ಸೊ ಆ ಕ್ಯಾಪ್ಟನ್ ಈಸ್ ಆ್ಯಸ್ ಗುಡ್ ಆ್ಯಸ್ ಇಸ್ ಟೀಮ್ ಅಂತ. ಸೊ ಅವರು ಕ್ಯಾಪ್ಟನ್ ಎಷ್ಟು ಮಾಡ್ತಾರೋ, ಎಷ್ಟು ಅಂತ ಮಾಡ್ತಾರೆ. ಐ ಮೀನ್ ಈಸ್ ಒನ್ ಆಫ್ ದ ವರ್ಲ್ಡ್ಸ್ ಬೆಸ್ಟ್. ಅಂದರೆ ನಾವು ಇವರು IPL ಗೆದ್ದಿರೋದಕ್ಕಿಂತ ಜಾಸ್ತಿ ಅವರು ವರ್ಲ್ಡ್ ಕಪ್ ಗೆದ್ದಿದ್ದಾರೆ ಕಮಿನ್ಸ್. ಸೊ ಇಟ್ಸ್ ನಾಟ್ ಎ ಸ್ಮಾಲ್ ಥಿಂಗ್. ಆದರೂ ಎಷ್ಟು ಮಟ್ಟಿಗೆ ಏನು ಮಾಡೋಕ್ಕಾಗುತ್ತೆ. ಅದರಲ್ಲಿ ಹುಣ್ಣಿನ ಮೇಲೆ ಬೊಕ್ಕೆ ಅಂದಂಗೆ ಮೊನ್ನೆ ಇವರು ಔಟೇ ಆಗಿರಲಿಲ್ಲ. ಇಶಾನ್ ಕಿಶನ್ ಔಟ್ ಆಗಿರಲಿಲ್ಲ, ವಾಕ್ ಮಾಡಿಬಿಟ್ರು. ಸೊ ಅದರಲ್ಲೂ ಬರೆದಿದ್ರು, ವೈಡ್ ಕೊಡೋಕ್ಕೆ ಹೋಗ್ತಾಯಿದ್ರು ಅಂಪೈರು. ಆಮೇಲೆ ಅವರು ವಾಕ್ ಮಾಡಿದ ತಕ್ಷಣ ಔಟ್ ಕೊಟ್ಟರು ಅಂತ. ಅದರಲ್ಲೇನು ತಪ್ಪಿಲ್ಲ, ಯಾಕೆಂದರೆ ವಾಕ್ ಮಾಡಿದ ತಕ್ಷಣ ಆಬ್ವಿಯಸ್ಲಿ ಇಟ್ ಈಸ್ ಔಟ್ ಅಂತಲೇ ಕೊಡ್ತಾರೆ. ಒಂದೊಂದ್ಸಲಿ ಅಲ್ಲಿ ಕನ್ಫ್ಯೂಷನ್ ಇದೆ. ಅಂದರೆ ವಾಕ್ ಮಾಡಿದ ತಕ್ಷಣ ಅಂಪೈರ್ ಔಟ್ ಕೊಡೋದಾ, ಅಂದರೆ ಅದು ಅಂಪೈರ್ದು ರೂಲ್ಸ್ ಹಂಗಿರುತ್ತಾ, ಅಥವಾ ಅಂಪೈರು ಡೌಟಲ್ಲಿ ಸುಮ್ಮನೆ ಇರ್ಬೋದಾ? ಖಂಡಿತ ಇರ್ಬೋದು ಸರ್. ಇಟ್ಸ್ ಲೈಕ್ ಎಲ್ಲಾರ್ಗು ಒಂದು ನಾವು ಆಸ್ಪದ ಕೊಡ್ತೀವಿ. ಎಲ್ಲರೂ ಹಿ ವಾಸ್ ಡೌಟ್ಫುಲ್, ಒಳಗಡೆ ಬಂತೋ ಹೊರಗಡೆ ಬಂತೋ ಡೌಟ್ಫುಲ್ ಬ್ಯಾಟ್ಸ್ಮನ್ನು ಅಂತ ಹೇಳ್ತೀವಿ. ಹಿ ವಾಸ್ ಮಿಸ್ಫೀಲ್ಡ್ಗೆ ನಾವೇನೋ ಅಷ್ಟೊಂದೇನು ನಾವು ಕ್ರಿಟಿಸೈಸ್ ಮಾಡಲ್ಲ. ಅಂಪೈರ್ ತಪ್ಪು ಮಾಡಿದ ತಕ್ಷಣ ಓವರ್ಲಿ ಕ್ರಿಟಿಸೈಸ್ ಮಾಡ್ತೀವಿ. ಹೆಂಗೆ ತಪ್ಪು ಮಾಡಿದ್ರು, ಏನೋ ನೋಡ್ದಪ್ಪ ಹಿಂಗಂದ್ರು ಹಂಗಂದ್ರು ಕೊಟ್ಬಿಟ್ರು ಅಂತ. ಅಲ್ಲಿ ನಿಂತ್ಕೊಂಡಿರೋದು ಎಲ್ಲರಿಗಿಂತ ಮ್ಯಾಕ್ಸಿಮಮ್ ಪ್ರೆಷರ್ ಅಂಪೈರ್ಸ್ಗಿರುತ್ತೆ. ಸೊ ಇಟ್ ಈಸ್ ನಾಟ್ ಆ್ಯಸ್ ಸಿಂಪಲ್ ಆ್ಯಸ್ ಒಂಥರ ನಾವು ಎಲ್ಲ ಕ್ಯಾಮ್ರಾ 56 ಕ್ಯಾಮ್ರಾ ಏನೋ ಇರುತ್ತೆ, 55-56 ಕ್ಯಾಮ್ರಾ ಇರುತ್ತೆ. ಆ ಕ್ಯಾಮ್ರಾಗಳ ಜೊತೆ ಕಾಂಪೀಟ್ ಮಾಡಿ ಅಂಪೈರು ಸರಿಯಾಗಿ ಕೊಡೋದು ಇಟ್ಸ್ ಎ ಬಿಗ್ ಥಿಂಗ್. ಆದರೆ ಏನಾಗತ್ತೆ, ಒಂದೊಂದ್ಸಲಿ ಅವರೇ ವಾಕ್ ಮಾಡಿದ ತಕ್ಷಣ ಔಟ್ ಇರ್ಬೋದು ಅನ್ನೋ ಒಂದು ಇದಕ್ಕೆ ಒಂದೊಂದ್ಸಲಿ ಎಲ್ಲರಿಗೂ ಹೇಳೋಕ್ಕೆ ಹೌದು ಔಟು ಅಂತ ಹೇಳೋಕ್ಕೆ ನಾವು ಅವರು ತೊಗೊಂಡಿರ್ತಾರೆ. ಆಯಿತಾ? ಆ ಥರ ಆಗುತ್ತೆ. ಯಾಕೆಂದರೆ ಅವರೇ ಸ್ಪಿರಿಟ್ ಆಫ್ ದ ಗೇಮ್ ಹೋಗ್ತಾ ಇದ್ದಾರೆ ಅಂದಾಗ ಅವ್ರಿಗಿಂತ ಕ್ಲಾರಿಟಿ ಯಾರಿಗೂ ಇರಲ್ಲ, ಬ್ಯಾಟ್ಸ್ಮನ್ಗಿಂತ ಕ್ಲಾರಿಟಿ. ಹಾಗಾಗಿ ಹೋಗ್ತಾ ಇದ್ದಾರೆ ಅಂದಾಗ ಔಟೇ ಇರುತ್ತೆ ಅನ್ನೋದನ್ನ ಅವರು ವೈಡ್ ಕೊಡೋಕೆ ಹೋದ್ರೆ ಔಟ್ ಕೊಟ್ಟಿದ್ದು, ಅದರಲ್ಲೇನು ಅಂಪೈರ್ದೇನು ಫಾಲ್ಟ್ ಇಲ್ಲ ಅಂತೀರ. ಯಾಕೆಂದರೆ ಆಡ್ತಾ ಇದ್ದಿದ್ದು ಮುಂಬೈ ಮೇಲೆ ಮ್ಯಾಚು. ಸೊ ಮುಂಬೈ ಅಂತ ಹೇಳಿದ್ರೇ ಎಲ್ಲರೂ ಸೋಷಿಯಲ್ ಮೀಡಿಯಾದಲ್ಲಿ ಅಂಬಾನಿ ಫಿಕ್ಸ್ ಮಾಡ್ತಾರೆ ಮ್ಯಾಚು, ದುಡ್ಡು ಕೊಟ್ಟರು, ಅಂಪೈರ್ಗಳಿಗೆ ದುಡ್ಡು ಕೊಟ್ಟಿರ್ತಾರೆ, ಇದೆಲ್ಲ ಮಾಡ್ತಾರೆ. ಸೊ ಇದು ಒಂಥರ ಡೌಟ್ಫುಲ್ಲು, ಭಾಳ ಚರ್ಚೆ ಆಯಿತು. ಇವತ್ತು ಚರ್ಚೆ ಆಗ್ತಿದೆ. ಇದು ಮುಂಬೈ ಮೊನ್ನೆ ಮ್ಯಾಚ್ ಬಗ್ಗೆ ಕೂಡ ಸೇರಿಸ್ಕೊಂಡು ಚರ್ಚೆ ಮಾಡ್ತಾ ಇದ್ದಾರೆ. ಮುಂಬೈ ಗೆಲ್ತಾರೆ ಅಂದರೆ ಅಂಬಾನಿ ದುಡ್ಡಿದೆ ಗೆಲ್ತಾರೆ ಅನ್ನೋ ಥರ. ನಂಗೆ ಅನ್ಸಲ್ಲ, ಅಷ್ಟು ಈಸಿ ಅಲ್ಲ ಅನಿಸುತ್ತೆ ನಂಗೆ. ಐ ಆಮ್ ನಾಟ್ ಶ್ಯೂರ್, ಬಟ್ ಹಾಗೆಲ್ಲ ಇರೋದಿಲ್ಲ. ಐ ಮೀನ್ ಐ ನೋ ದೋಸ್ ಅಂಪೈರ್ಸ್, ಐ ನೋ ಹಿಮ್ ಪರ್ಸ್ನಲಿ. ಈಸ್ ಅ ವೆರಿ ವೆರಿ ಗುಡ್ ಅಂಪೈರ್, ಈಸ್ ಅ ವೆರಿ ಗುಡ್ ಪರ್ಸನ್, ಈಸ್ ಅ ವೆರಿ ಗುಡ್ ಅಂಪೈರ್. ಐ ಮೀನ್ ನಾನು ಮಾತು ಆಡೋಂಗಿಲ್ಲ ಟಾಪಿಕ್ ಬಗ್ಗೆ. ಹಿ ಈಸ್ ವೆರಿ ಗುಡ್.
ಸೊ ಅಷ್ಟು ಸುಲಭ ಅಲ್ಲ ನಮ್ಮ ಅಂಪೈರ್ಸ್ ತನಕ ಆ ಥರ ಏನು ನಡೆಯುತ್ತೋ ಗೊತ್ತಿಲ್ಲ, ಏನು ನಡೆಯಲ್ಲ ಅಂದ್ಕೊಂಡಿದ್ದೀನಿ. ಏನು ನಡೆದ್ರು ಅಂಪೈರ್ಸ್ ತನಕ ಅದು ಬರೋದಿಲ್ಲ. ಅದು ನನ್ನ ಇದು ನನ್ಗೆ ಗೊತ್ತಿರೋ ಐ ಹ್ಯಾವ್ ಎ ಡೀಸೆಂಟ್ ಅಮೌಂಟ್ ಆಫ್ ನಾಲೆಜ್ ಆಫ್ ದೋಸ್ ಥಿಂಗ್ಸ್. ನನ್ನ ಪ್ರಕಾರ ಅವೆಲ್ಲ ಅಂಪೈರ್ಸ್ ತನಕ ಬರೋದಿಲ್ಲ. ಟೀಮ್ಗೂ ಬರಲ್ಲ ಅಂದ್ಕೊಂಡಿದ್ದೀನಿ, ಬಟ್ ಅಂಪೈರ್ಸ್ ತನಕ ಅಂತೂ ಬರಲ್ಲ. ಎನಿವೆ, ಸೊ ಅವ್ರಿಗೆ ಏನಾಗುತ್ತೆ ಒಂದೊಂದ್ಸಲಿ ಅದು ಔಟ್ ಕೊಟ್ಬಿಡ್ತಾರೆ. ಸೊ ಆಮೇಲೂ ಸ್ವಲ್ಪ ಒಂದು ಸಣ್ಣ ನಗು ಇತ್ತು ಅಂಪೈರ್ಗೆ, ನಾನು ಚೆನ್ನಾಗಿ ಕೊಟ್ಟೆ ಅಂತ. ಆಮೇಲೆ ಅದು ಗೊತ್ತಾದಾಗ್ಲೇ, ಯಾಕೆಂದರೆ ಪ್ಲೇಯರೇ ವಾಕ್ ಮಾಡಿದಾಗ, ಸಂಬಡಿ ಹೂ ಹ್ಯಾಸ್ ಪ್ಲೇಡ್ ಟೆಸ್ಟ್ ಕ್ರಿಕೆಟ್, ಹೂ ಹ್ಯಾಸ್ ಪ್ಲೇಡ್ ಇಂಟರ್ನ್ಯಾಷನಲ್ ಕ್ರಿಕೆಟ್, ಅವ್ರು ವಾಕ್ ಮಾಡಿದಾಗ ಇವರು ಒಂದ್ಸಲ ಜಸ್ಟ್ ಟು ಇಂಡಿಕೇಟ್ ಆಯ್ತು, ಏನು ಮಾಡೋಕ್ಕಾಗಲ್ಲ. ಅದು ಎಲ್ಲರಿಗೂ ಆಗುತ್ತೆ. ಒಂದು ಲೀಗ್ ಮ್ಯಾಚಲ್ಲೂ ಒಬ್ಬ ಹುಡುಗ ಹಿಂಗೆ ಆಡ್ದ, ಅದು ಇವ್ರದ್ದು ಮಿಥುನ್ ಬೌಲಿಂಗ್ನಲ್ಲಿ, ಅದು ಇಲ್ಲೆಲ್ಲೋ ಟಚ್ ಆಯಿತು, ಅಂಪೈರ್ಗೂ ಇಲ್ಲ ಅನಿಸ್ತಾ ಇತ್ತು. ಆ ಹುಡುಗ ಏನು ಮಾಡ್ದ, ಛ ಅಂದ್ಬಿಟ್ಟು ಹಿ ಸ್ಟಾರ್ಟೆಡ್ ವಾಕಿಂಗ್ ಟುವರ್ಡ್ಸ್ ದ ಪೆವಿಲಿಯನ್. 1-2 ಹೆಜ್ಜೆ ಅದು ಯಾವುದೋ ಇದರಲ್ಲಿ ಅವನು ಹೆಂಗಿದ್ರು ವಾಕ್ ಮಾಡ್ದಲ್ಲ ಅಂದ್ಬಿಟ್ಟು ಅಂಪೈರ್ ಔಟ್ ಕೊಟ್ರು. ಆಮೇಲೆ ಒಂದು ತಿರ್ಬಿಟ್ಟು ಅಂದ ಅವನು. ಅವಾಗ ಕೊಟ್ಟಾಗಿರುತ್ತೆ, ಚೆನ್ನಾಗಿರಲ್ಲ ವಾಪಸ್ ಕರೆಯೋದು. ಯು ಆರ್ ನಾಟ್ ಶ್ಯೂರ್ ಅವ್ನು ಯಾತಕ್ಕೆ ಆಶ್ಚರ್ಯಪಟ್ಟನೋ, ನಿಜವಾಗ್ಲೂ ಔಟ್ ಇರ್ಬೋದು, ಗೊತ್ತೇ ಆಗಲ್ಲ. ಒಳಗಡೆ ಬಂದಮೇಲೆ ಡಿಸ್ಕಷನ್ ನಡೀತಾ ಇತ್ತು ಅಂಪೈರ್ಗೂ ಆ ಪ್ಲೇಯರ್ಗೂ. ಯಾಕೆ ತಿರ್ಕೊಂಬಂದೆ ನೀನು ಅಂತ, ಬೆಂಗಾಲ್ ಬ್ಯಾಟ್ಸ್ಮನ್ ಅದು, ಯಾಕೆ ತಿರ್ಕೊಂಬಂದೆ ಅಂತ ಒಂದು ಇದು ನಡೀತಾ ಇತ್ತು. ನಮ್ಮದು ತಿಮ್ಮಪ್ಪಯ್ಯ ಟೂರ್ನಮೆಂಟ್ ಅಂತ ನಡೆಯುತ್ತೆ ನಮ್ಮ ಕರ್ನಾಟಕದಲ್ಲಿ. ಎಲ್ಲರೂ ವಿ ಆರ್ ವೆರಿ ಲಕ್ಕಿ, ನಮ್ಮ ಪ್ಲೇಯರ್ಸು. ಎಕ್ಸ್ಟ್ರೀಮ್ಲಿ ಗುಡ್ ಟೂರ್ನಮೆಂಟ್ಸ್ ಹ್ಯಾಪನ್, ಕ್ವಾಲಿಟಿ ರಂಜಿ ಟ್ರೋಫಿ ಕ್ವಾಲಿಟಿ ಟೂರ್ನಮೆಂಟ್ಸು ತಿಮ್ಮಪ್ಪಯ್ಯ ಟೂರ್ನಮೆಂಟ್ ಅಂತ ನಡೆಯುತ್ತೆ, 4 ಡೇ ಮ್ಯಾಚಸ್. ಸೊ ಎನಿವೆ, ಸೊ ಅದು ಯಾಕೆ ಅವರು ಹೋದರು, ಯಾಕೆ ಅವ್ರು ವಾಕ್ ಮಾಡಿದ್ರು ಅಂತಂದರೆ ಅಷ್ಟು ಎಕ್ಸ್ಟ್ರೀಮ್ ಪ್ರೆಷರ್ ಆಫ್ ಫೇಲ್ಯೂರ್. ಮೊದಲನೇ ಪಂದ್ಯದಲ್ಲಿ 100 ಹೊಡೆದ್ರು ಇಶಾನ್ ಕಿಶನ್ನು. ಅದಾದಮೇಲೆ 2-3 ಫೇಲ್ಯೂರ್ ಆಗ್ತಾಯಿತ್ತು. ಆ ಫೇಲ್ಯೂರ್ ಆದಮೇಲೆ ಒಂಥರ ಅವ್ರು ಇನ್ನೇನು ಔಟ್ ಆಗ್ತೀನಿ ಅಂತ ಫೀಲಿಂಗ್ ಇದೆಯೋ ಏನೋ ಗೊತ್ತಿಲ್ಲ. ಯಾಕೆಂದರೆ ಐ ಮೀನ್ ಸಂಬಡಿ ಇನ್ ಇಸ್ ಅಂದರೆ ಒಂದೊಂದು ಸ್ಕೂಲ್ ಹುಡುಗ ಕೂಡ ಹಂಗೆ ಹೋಗೋದಿಲ್ಲ, ಯಾಕೆಂದರೆ ಅಷ್ಟು IPL ಪ್ರೆಷರ್ ಇರುತ್ತೆ. ಫುಲ್ ನರ್ವಸ್ ಆಗ್ಬಿಟ್ಟಿದ್ರೆ ನಾವು ಕಂಟಿನ್ಯೂಸ್ ಅವ್ರದ್ದು ಫೇಲ್ಯೂರು. ಮತ್ತು ಅದು ಕನೆಕ್ಟ್ ಆಗಿದೆ ಏನಂದರೆ, ನೀತಾ ಅಂಬಾನಿ ಅವರು ಒಂದು 100 ಹೊಡೆದಾಗಲೇ ಯಾವಾಗಲೂ ಅವರು ಕೆನ್ನೆನ ಸವರಿರ್ತಾರೆ ಹಿಂಗೆ. ಆ ಫೋಟೋ ಬೇರೆ ವೈರಲ್ ಎಲ್ಲ ಕಡೆ. ಅಂದರೆ ಹಿಂದೆ MIL ಇದ್ದವರು ನೀತಾ ಅಂಬಾನಿ ಅವ್ರನ್ನ ಇದು ಮಾಡಿದ್ದು, ಇದೆಲ್ಲ ಏನೋ ಫಿಕ್ಸ್ ಆಗ್ಬಿಟ್ಟಿದೆ, ಏನೇನೋ ಅವ್ರು ಸೋಷಿಯಲ್ ಮೀಡಿಯಾದಲ್ಲಿ ಏನು ಬೇಕಾದ್ರೂ ಹಾಕೋತಾರೆ. ಸೋಷಿಯಲ್ ಮೀಡಿಯಾ ಏನು ಸರ್, ಯಾವುದೋ ಒಂದು ಪಾಯಿಂಟ್ ಮೇಲೆ ಹೇಳ್ತಾ ಇರ್ತಾರೆ, ತಿರುಳಿರಲ್ಲ ಪುರುಳಿರಲ್ಲ ಒಂದೊಂದ್ಸಲಿ, ಅದು ನಡೆಯುತ್ತೆ. ಎನಿವೆ, ಇಶಾನ್ ಕಿಶನ್ದು ಹಂಗಾಗಿದೆ ಅನ್ನೋ ಒಂದು ಫೀಲಿಂಗು, ಆ್ಯಂಡ್ ಐ ಥಿಂಕ್ ಇಟ್ ಇಸ್ ಟ್ರೂ ಆಲ್ಸೋ. CSK ಏನಾದರೂ ಕಮ್ಬ್ಯಾಕ್ ಮಾಡೋದಕ್ಕೆ ಆಗುತ್ತಾ ಅಂತ? ಧೋನಿ ಅಂದರೆ 5 ಕಪ್ ಗೆಲ್ಸ್ಕೊಟ್ರು ಅವರು, ಏನಾದರೂ ಮ್ಯಾಜಿಕ್ ಮಾಡ್ತಾರ ಅಂತ ಅನ್ಕೋತಾ ಇದ್ದಾರೆ. ಇನ್ನೂ ಒಂದು ಕ್ಯೂರಿಯಾಸಿಟಿ ಇದೆ. ಅಂದರೆ ಇವಾಗ ನನ್ನ ಎಸ್ಟಿಮೇಟ್ನಲ್ಲಿ CSKಗೆ ಬರೋ ಚಾನ್ಸಸ್ ತುಂಬ ಕಮ್ಮಿ ಇದೆ. ಯಾಕೆಂದರೆ ಆನ್ ವಾಟ್ ಬೇಸಿಸ್ ಹೆಂಗೆ ಬರ್ತಾರೆ ಅಂದರೆ, ಇವಾಗ ಇವರು SRH ಅಲ್ಲಿ ಒಂದು ಫೇಂಟ್ ಚಾನ್ಸ್ ಇದೆ, ತಿರ್ಗಾ ಹೆಡ್ಡು, ಆಮೇಲೆ ಅಭಿಷೇಕ್ ಶರ್ಮಾ ರಪ್ ಅಂತ ಹೊಡೆಯೋಕ್ಕೆ ಶುರು ಮಾಡಿದ್ರೆ ಎಲ್ಲೋ ಬರ್ಬೋದು ಅಂತ. ಇಲ್ಲಿ ಏನಿದೆ ಚಾನ್ಸು? ಒಂಥರ ಎಕ್ಸ್ಪೆರಿಮೆಂಟು. ಶೇಖ್ ರಶೀದ್ ಇನ್ನೂ ಹೊಸಬ್ರು, ಅಲ್ಲಿ ಆಯುಷ್ ಮಾತ್ರೆ ಬಂದಿದ್ದಾರೆ, ಅವರು ಹೊಸಬ್ರು. ಆಯುಷ್ ಮಾತ್ರೆ ಅಲ್ವಾ ಋತುರಾಜ್ ಗಾಯಕ್ವಾಡ್ ರಿಪ್ಲೇಸ್ ಮಾಡಿರೋದು. ಸೊ ಆದರೆ ಅವರೆಲ್ಲರೂ ಕೂಡ ಇನ್ನೂ IPL ಅಲ್ಲಿ ಇನ್ನೂ ಟ್ರೈನ್ ಆಗ್ಬೇಕು. ಅವ್ರು ಇನ್ನೂ ಈ ಗ್ರೂಮ್ ಆಗ್ತಾ ಇರೋರು, ಅವ್ರು ತಗೊಂಡೋಗಿ ಮ್ಯಾಚ್ ವಿನ್ನರ್ಸ್ ಅಂತ ಹೇಳೋಕ್ಕಾಗಲ್ಲ. ಎಕ್ಸಾಕ್ಟ್ಲಿ. ಐ ಮೀನ್ ಏನಂತಂದರೆ, ಯಾತಕ್ಕೆ ಇನ್ನೊಂದು ರೀಸನ್ ನಾನು ಹೇಳ್ತಾ ಇದ್ದೀನಿ ಅಂತಂದರೆ, ಇವಾಗ ನಾವು ಹೇಳ್ಬೋದು ಧೋನಿ ಇದ್ದಾರಲ್ಲ, ಆಮೇಲೆ ರಚಿನ್ ರವೀಂದ್ರ ಇದ್ದೇ ಇದ್ದಾರೆ ಆನ್ ದ ಟಾಪ್, ಬಟ್ ಧೋನಿ ಇದ್ದಾರೆ, ಆ್ಯಂಡ್ ಯಾರು ನೂರ್ ಅಹಮದ್, ಖಲೀಲ್ ಅಹಮದ್, ಇವರು ಜಡೇಜಾ ಇದ್ದಾರೆ, ಆಮೇಲೆ ದುಬೆ ಇದ್ದಾರೆ, ಶಿವಮ್ ದುಬೆ ಇದ್ದಾರೆ ಅಂತ ಹೇಳ್ಬೋದು. ಏನು ಮಾಡಿದ್ದಾರೆ ಅವರು ಈ ಫ್ಯೂ ಮ್ಯಾಚಸ್ಸಲ್ಲಿ? ಧೋನಿ ಒಂಥರ ಆಲ್ಮೋಸ್ಟ್ ಒಂದು 10 balls 40 runs ಅಂತಿದ್ರು, ಅವರು ಡಿಫೆನ್ಸ್ ಆಡ್ತಾರೆ. ಅದು ಇನ್ಎಕ್ಸ್ಪ್ಲಿಕೇಬಲ್. ಅದು ಅಂದರೆ ಯಾವ ಕಾರಣಕ್ಕೆ ಹಂಗೆ ಆಡ್ತಾರೋ ಒಂದೊಂದ್ಸಲಿ ಅಂತ ನಮ್ಗೆ ಹೇಳೋಕ್ಕಾಗಲ್ಲ. 2019 ವರ್ಲ್ಡ್ ಕಪ್ನಲ್ಲಿ ಇನ್ನೇನು ಇದು ಸೆಮಿಫೈನಲ್ಸ್ ನ್ಯೂಜಿಲೆಂಡ್ ಮೇಲೆ ಎಲ್ಲರೂ ಹೊಡಿಲಿ ಅಂತ, ಅಲ್ಲಿ ಇನ್ನೂ ಡಿಫೆನ್ಸೇ ಆಡ್ಕೊಂಡು, ಅವ್ರಿಗೇನಂದರೆ ಒಳಗಡೆಯಿಂದ ಒಂದೇನೋ ಪ್ರೇರೇಪಣೆ ಆಗಬೇಕು. ಎಲ್ಲ ಪ್ಲೇಯರ್ಸ್ಗಳಿಗೂ ಅಷ್ಟೇ. ಇವಾಗ ಯಾರಾದರೂ ಒಬ್ರು ಸಖತ್ತಾಗಿದ್ದಾರೆ ಅಂದ ತಕ್ಷಣ ಅವ್ನು ಹಿಂಗೆ ಒಂಥರ ಕಾಲರ್ ಮೇಲ್ ಮಾಡ್ಕೊಂಡು ನಾವು ವಿಕೆಟ್ ತೆಗಿತೀನಿ ಅಂತ ಬರೋಕ್ಕಾಗಲ್ಲ. ಅವ್ನು ಬಂತು ಅಂತಂದರೆ ಅವತ್ತು ಒಂದು ನಿರ್ನಾಮ ಆಗೋಗುತ್ತೆ. ಬರೀ 4-6 ಹೊಡೆದ್ಬಿಡ್ತಾರೆ. ಯಾರಿಗೂ ನಾನು ನಾಳೆ ದಿವಸ ಚೆನ್ನಾಗಿ ಮಾಡ್ತೀನಿ, ಯಾರಿಗೂ ನಾನು ನಾಳೆ ದಿವಸ 100 ಹೊಡಿತೀನಿ, 5 ವಿಕೆಟ್ ತೆಗಿತೀನಿ ಅಂತ ಯಾರಿಗೂ ಹೇಳೋಕ್ಕಾಗಲ್ಲ. ಯಾವುದೇ ಲೆವೆಲ್ ಕ್ರಿಕೆಟಲ್ಲೂ ಹೇಳೋಕ್ಕಾಗಲ್ಲ. ದೊಡ್ಡವರು ಮಕ್ಕಳ ಮೇಲೆ ಆಡಿದ್ರು ಹೇಳೋಕ್ಕಾಗಲ್ಲ. ಅಷ್ಟು ಮಟ್ಟಿಗೆ ಅನ್ನೋನ್ ಅದು ನಾಳೆ. ಸೊ ಹಂಗಿರುವಾಗ, ಆ ಥರ ಇರುವಾಗ ಅವರು ಯಾತಕ್ಕೆ ಆ ಮಟ್ಟಿಗೆ ಅವರು ಇದು ಮಾಡ್ತಾರೆ, ಅಷ್ಟೊಂದು ಡಿಫೆನ್ಸ್ ಯಾಕೆ ಅಂದರೆ, ಅವ್ರ ಒಳಗಡೆಯಿಂದ ಅವ್ರಿಗೆ ಇದಾಗಬೇಕು, ಒಂಥರ ಅವ್ರಿಗೆ ಅದೊಂದು ಪ್ರೇರೇಪಣೆ ಆಗಬೇಕು. ಅದು ಯಾವಾಗ ಆಗತ್ತೆ ಅಂತ ಭಗವಂತನಿಗೆ ಗೊತ್ತು. ಏಕೆಂದರೆ ಹಿ ಜಸ್ಟ್ ಡಸಂಟ್ ಗೋ ಫಾರ್ ಹಿಸ್ ಒಂಥರ ಒಂದು ಅಗ್ರೆಷನ್ಗೆ ಹೋಗೋದೇ ಇಲ್ಲ. ಆ ಒಂದು ಇಂಟೆಂಟು, ಒಂದು ಅಸರ್ಟಿವ್ ಇದು ಅಪ್ರೋಚು ಆರ್ ಅಗ್ರೆಸಿವ್ ಅಪ್ರೋಚ್, ಅದಕ್ಕೆ ಹೋಗೋದೇ ಇಲ್ಲ ಅವರು. ಲಾಸ್ಟ್ 1-2 ಓವರ್ ಇರುವಾಗ 1-2 6 ಹೊಡೆಯೋದು, ಅವರೆಲ್ಲ ಅಲ್ಲಿ ಶಿಲ್ಪಿ ಹೊಡ್ಕೊಂಡು ಕೂತಿರ್ತಾರೆ. ಅದು ಮೀನಿಂಗ್ಲೆಸ್. ಅದು
2 4 ಹೊಡೆದ ತಕ್ಷಣ ಅವರು ಅದೇ ನಮ್ಗೆ ಸಾಕು ಅಂತ ಹಿಂಗೆ ಖುಷಿ ಪಡ್ತಾ ಇರೋದು ಮೀನಿಂಗ್ಲೆಸ್ ಕ್ರಿಕೆಟ್ ಅದು. ಅದು ಯಾತಕ್ಕೆ ತುಂಬ ದೊಡ್ಡವರು, ನಮಗೆಲ್ಲ ಒಂದು ಮಾತಿಗೆ ಮೀರಿದವರು ಅವರು. ನಮಗೆ 2 ವರ್ಲ್ಡ್ ಕಪ್ ಗೆದ್ಕೊಟ್ಟಿದ್ದಾರೆ. ಸೊ ಇಟ್ಸ್ ನಾಟ್ ಎ ಸ್ಮಾಲ್ ಥಿಂಗ್. ಬಟ್ ಇವರೇನ ಗೆಲ್ಸ್ಕೊಟ್ಟಿದ್ದು ಅಂತ ಡೌಟ್ ಬಂದ್ಬಿಡುತ್ತೆ. ಅಷ್ಟು ಮಟ್ಟಿಗೆ ಈಸ್ ಲಿಟಲ್ ಲ್ಯಾಕ್ಸ್ ಅಂತಾರ. ಯಾತಕ್ಕೆ ಅಂತ ವಯಸ್ಸಿಂದನೋ ಅಥವಾ ಯಾರೂ ಇಲ್ಲ ಅಂತನೋ ಬೇರೆ ಪ್ಲೇಯರ್ಸು ಅವ್ರಿಗೆ ವಾಪಸ್ ಕ್ಯಾಪ್ಟನ್ಸಿ 43 ವರ್ಷಕ್ಕೆ ಯಾರು ಕೊಡ್ತಾರೆ ಹೇಳಿ? ಇನ್ಯಾರೂ ಇಲ್ವಾ? ಇನ್ಯಾರನ್ನಾರು ಅವರು ಹಾಕ್ಬಿಟ್ಟು ಗ್ರೂಮ್ ಮಾಡ್ಬೋದು ಅಂದರೆ ಅಷ್ಟು ಈಸಿನೂ ಅಲ್ಲ. ಇವಾಗ ರಜತ್ ಪಟಿದಾರ್ಗೆ ಕ್ಯಾಪ್ಟನ್ಸಿ ಯಾಕೆ ಬಂತು ಅಂದರೆ ಇನ್ಯಾರು ಕೊಡ್ತಾರೆ? ಫಿಲ್ ಸಾಲ್ಟ್ ಫಸ್ಟ್ ಟೈಮ್ ಮಾಡ್ತಾ ಇದ್ದಾರೆ, ವಿರಾಟ್ ಕೊಹ್ಲಿ ಮಾಡೋದಿಲ್ಲ, ಆಯಿತಾ? ಕೃಣಾಲ್ ಪಾಂಡ್ಯಕ್ಕೆ ತಕ್ಷಣ ಹಂಗೆ ಕೊಡೋಕ್ಕಾಗೋದಿಲ್ಲ. ಸ್ಪಿನ್ನರ್ ಅವರು ಫಸ್ಟ್ ಟೈಮ್ ಬರ್ತಿದ್ದಾರೆ. ಬೌಲರ್ಗಳಿಗೆ ಯೂಶ್ವಲಿ ಕೊಡಲ್ಲ. ಕಮಿನ್ಸ್ಗೆ ಕೊಟ್ಟು ಆಲ್ರೌಂಡರು ಅವ್ರು ಮಾಡಿರೋದು ಭಾಳ ಹೆಚ್ಚು. ಇಟ್ಸ್ ಗ್ರೇಟ್ ಆಫ್ ಹಿಮ್. ಸೊ ಆ ಥರ ಈಸಿಯಾಗಿ ಕೊಡೋ ಇನ್ಯಾರಿದ್ದಾರೆ? ಇವರೇ ಇರೋದು. ಈವನ್ ಇವರು RCBಗೆ ಫಸ್ಟ್ ಟೈಮ್ ಬರ್ತಾಯಿದ್ರು. ಎಷ್ಟೋ ದಿವಸ ಆದಮೇಲೆ ಪಡಿಕಲ್ ಬರ್ತಾಯಿದ್ರು. ಆ್ಯಂಡ್ ಅಗೈನ್ ಅವ್ರನ್ನೆಲ್ಲ ನೋಡಿದ್ರೆ ಇವಾಗ ಹೇಳಿದ್ನಲ್ಲ ನಾನು ಪರಾಗ್ ಬಗ್ಗೆ, ಥರ ಸೈಲೆಂಟಾಗಿ ಎಲ್ಲೋ ಮೂಲೆಯಲ್ಲಿ ನಿಂತ್ಕೊಂಡು ನಾವು ಅವ್ರ ಕೆಲಸ ಅವ್ರು ಮಾಡ್ಕೊಂಡು ಹೋಗೋದು ಅದು ಬೇರೆ ವಿಷಯ. ಅವ್ರು ಪಟಿದಾರ್ ಒಂದು ಹಿಂಗೆ ಅನ್ನೋದೇ ಭಾಳ ಹೆಚ್ಚು. ಅಷ್ಟು ಅನ್ನಲ್ಲ ಅವರು, ಅಷ್ಟು ರಿಸರ್ವ್ಡ್ ಕ್ಯಾರೆಕ್ಟರ್ ಅವರು. ಸೊ ಕ್ಯಾಪ್ಟನ್ಸಿ ಯಾರಿಗೆ ಅಂತಂದರೆ ಟು ಸಂಬಡಿ ಹೂ ಇಸ್ ಎ ಲಿಟಲ್ ಮೋರ್ ಎಕ್ಸ್ಪ್ರೆಸಿವ್, ಇಸ್ ಅ ಲಿಟಲ್ ಮೋರ್ ಡಿಪೆಂಡೆಬಲ್. ಅದಕ್ಕೋಸ್ಕರ ಪಟಿದಾರಿಗೆ ಸಿಕ್ತು. ಆ್ಯಂಡ್ ಅದನ್ನು ಭಾಳ ಚೆನ್ನಾಗಿ ಯೂಸ್ ಮಾಡ್ಕೊಂಡಿದ್ದಾರೆ. CSK ಬರಲ್ಲ ಅಂತ ಹೇಳ್ತೀರಾ? ಚಾನ್ಸಸ್ ಕಡಿಮೆ ಇದೆ, ಬಹಳ ಕಮ್ಮಿ. ಯಾರಿಗೂ ಅದೇ ನೋಬಡಿ ಹ್ಯಾಸ್ ಸೀನ್ ಟುಮಾರೋ. ನಾಳೆ ಮ್ಯಾಚಸ್ ಅವರು ಇನ್ನು 6 ಮ್ಯಾಚಸ್ ಗೆಲ್ಬೇಕಾಗುತ್ತೆ. ಆಲ್ಮೋಸ್ಟ್ ಕಂಟಿನ್ಯೂಸ್ ಪ್ರತಿ ಮ್ಯಾಚು ಗೆದ್ರೂ ಅದೇ ಥರ ಲಾಸ್ಟಲ್ಲಿ ಹಿಂಗೆ ಒಂಥರ ನಾವು ಮುಂಚೆ ಎಲ್ಲ BTS ಬಸ್ಸಲ್ಲಿ ಹಿಂಗೆ ಇದು ಮಾಡ್ಕೊಂಡು ಹೋಗ್ತಾ ಇದ್ವಲ್ಲ, ಹಂಗೆ ಯಾವಾಗ ಬೇಕಾದ್ರೆ ಬೀಳ್ಬೋದು ಅನ್ನೋ ಸ್ಟೇಜ್ ಸಿಗ್ಬೋದು. ಇಲ್ಲ ಸೀಟ್ಗಿರ್ಲಿ ಫುಟ್ಬೋರ್ಡು ಹಿಂಗೆ ಇನ್ನೇನು ಲಾಸ್ಟಲ್ಲಿ ಹಿಂಗೆ ಇಟ್ಕೊಂಡು ಹೋಗ್ತಾ ಇದ್ವಲ್ಲ, ಹಂಗೆ ಹೇಳೋಕ್ಕೆ ಆಗಲ್ಲ. ಆ ಮಟ್ಟದಲ್ಲಿ ಅಷ್ಟು ವಾಪಸ್ ಹೋಗಿ ಗೆದ್ದು ನಾವು ಒಂಥರ ಒಂದು ಡ್ರೈವರ್ ತನಕ ಹೋಗೋ ಥರ ಅಲ್ಲಿ ನಮ್ಮ BTS BMTC ಒಳಗಡೆ ಹೋಗೋ ಥರ. ಲಾಸ್ಟ್ RCB ಮ್ಯಾಜಿಕ್ ಮಾಡ್ಬಿಟ್ರಲ್ಲ ಸರ್, ಅದೇ CSK ಅನ್ನು ಸೋಲಿಸಿ ಕ್ವಾಲಿಫೈ. ಎಲ್ಲಿ ಚಾನ್ಸಸ್ಸೇ ತುಂಬ ಕಡಿಮೆ ಇತ್ತು. ಅದರಲ್ಲೂ ಅವ್ರಿಗೆ ಫುಲ್ ಬೇಕಾಗಿರಲಿಲ್ಲ. ಆ 211 12 ಹೊಡೆದಿದ್ದಲ್ಲ ಅಷ್ಟು ಬೇಕಾಗಿರಲಿಲ್ಲ. ಅವ್ರಿಗೊಂದು 15 ರನ್ ಕಮ್ಮಿ ಬೇಕಾಗಿತ್ತು. ಹಾಗೂ ಸೋಲಿಸಿದ್ದು. ಸರ್ ಇದು ಈಗ ಅನ್ಸಿದ್ದು. ಬಟ್ RCB ಬಗ್ಗೆನೇ ನಾವು ಕೇಳಬೇಕಂದ್ರೆ ಈ ಡಿಪೆಂಡೆಂಟ್ ಆನ್ ಕೊಹ್ಲಿ ಅಂದ್ರೆ ಹೈಲಿ ಡಿಪೆಂಡೆಂಟ್ ಅಂತ ಅನಿಸ್ತಾ ಇದೆ. ನೋಡಿ, ಕಳೆದ ಹೋಮ್ ಮ್ಯಾಚಸ್ಸಲ್ಲಿ 3 ಮ್ಯಾಚ್ ಕೊಹ್ಲಿ ಆಡಿರಲಿಲ್ಲ, ಒಂದು 30ವರೆಗೂ ಬಂದಿರಲಿಲ್ಲ. 15 ಏನೋ 20 ಏನೋ ಹೊಡೆದಿದ್ದಾರೆ 3 ಮ್ಯಾಚಲ್ಲಿ. ಸೊ ಇವತ್ತು 70 ಹೊಡೆದ್ರು. ಕೊಹ್ಲಿ ಹೊಡೆದ್ರೆ ಮಾತ್ರ ಗೆಲ್ಲೋದ? ಯಾಕೆಂದರೆ ಕೊಹ್ಲಿ ಹೊಡೆದಾಗಲೇ ಹೋಮಲ್ಲಿ ಫಸ್ಟ್ ಮ್ಯಾಚ್ ಗೆದ್ದಿದ್ದಾರೆ. ಎಲ್ಲ ಕೊಹ್ಲಿ 3 ಮ್ಯಾಚ್ ಆಡಿಲ್ಲ, ಇವರು ಗೆದ್ದಿಲ್ಲ. ಪ್ರತಿ ಮ್ಯಾಚು ಡಿಪೆಂಡೆಂಟ್ ಆನ್ ಕೊಹ್ಲಿ. ಇವಾಗ ಆರೆಂಜ್ ಕ್ಯಾಪ್ ರೇಸಲ್ಲಿದ್ದಾರೆ. ಈಗಾಗಲೇ ಕೊಹ್ಲಿ ಹೈಯೆಸ್ಟ್ ರನ್ ಸ್ಕೋರರ್, ಸೆಕೆಂಡ್ ಹೈಯೆಸ್ಟು. ಸೊ RCBಗೆ ಅಂದರೆ ಕೊಹ್ಲಿ ಇಲ್ಲದಿದ್ರೆ ಗೆಲ್ಲಲ್ವ? ಮತ್ತೊಮ್ಮೆ ಇದೇ ಪರಿಸ್ಥಿತಿನ ಅಂತ ಅನ್ನಿಸ್ತಾ ಇದೆಯಾ ಅಂತ? ಇಲ್ಲ, ಎಲ್ಲರಿಗೂ ಒಂದು ಟಾಪ್ 3ನಲ್ಲಿ ಯಾರಾದರೂ ಒಬ್ಬರ ಮೇಲೆ ಡಿಪೆಂಡ್ ಆಗಿರ್ತಾರೆ. ಇವಾಗ ಯಾವುದೇ ನೀವು ರವೀಂದ್ರ ಚೆನ್ನಾಗಿ ಆಡ್ತಾ ಇವಾಗ ಆಗಲೇ ನಾವು ಟ್ರಾವಿಸ್ ಹೆಡ್ಡು, ಅಭಿಷೇಕ್ ಶರ್ಮಾ ಬಗ್ಗೆ ಅವ್ರು ಎಷ್ಟೋ ವ್ಯತ್ಯಾಸ ಮಾಡಿದ್ದು ಹೋದ ವರ್ಷ. ಈಗ ಫಿಲ್ ಸಾಲ್ಟ್ ಇದ್ದಾರೆ, ಅವರು ಚೆನ್ನಾಗಿ ಆಡ್ತಿದ್ದಾರೆ. ದೇವದತ್ ಪಡಿಕಲ್ ಚೆನ್ನಾಗಿ ಆಡ್ತಿದ್ದಾರೆ. ಕೊಹ್ಲಿನೂ ಚೆನ್ನಾಗಿ ಆಡ್ತಿದ್ದಾರೆ. ಈಗ ಏನಾಗಿದೆ ಅಂದರೆ ಕೊಹ್ಲಿ 1-2 ಸಲ ಹೊಡೆದಾಗ ಅವರೇ ಮ್ಯಾನ್ ಆಫ್ ದಿ ಮ್ಯಾಚ್ ಆಗಿರೋದ್ರಿಂದ ನಾವು ಅವ್ರ ಹೆಸರು ಜಾಸ್ತಿ ಹೇಳ್ತಾ ಇದ್ದೀವಿ. ನಿನ್ನೆ ಇವರು ಪಡಿಕಲ್ಲೂ 50 ಹೊಡೆದ್ರು. ಅಕಸ್ಮಾತ್ ನಿನ್ನೆ ಕೊಹ್ಲಿ ಆಡಿರಲಿಲ್ಲ ಅಂದರೆ ಮೋಸ್ಟ್ಲಿ ಇನ್ಯಾರು ಹೊಡೆದಿರೋರು. ಆ ಒಂದು ಫ್ರೇಮ್ ಆಫ್ ಮೈಂಡಲ್ಲಿ ಇದ್ದರು. ಸೊ ಕೊಹ್ಲಿ ಮೇಲೆ ಡಿಪೆಂಡೆಂಟ್ ಅಂತ ಹೇಳೋಕ್ಕಾಗಲ್ಲ. ಸಿನ್ಸ್ ಹಿ ಈಸ್ ಎ ವರ್ಲ್ಡ್ ಕ್ಲಾಸ್ ಪರ್ಫಾರ್ಮರ್ ಆ್ಯಂಡ್ ಸಿನ್ಸ್ ಹಿ ಅಡ್ಜಸ್ಟ್ಸ್ ವೆರಿ ವೆಲ್. 14ನೇ ಓವರ್ ತನಕ 6 ಹೊಡಿದಿರೋದು ಸಣ್ಣ ಮಾತಲ್ಲ. ಅದು ಕೊಹ್ಲಿ ಯಾವತ್ತಿದ್ರೂ ಬೌಂಡ್ರಿ ಹಿಟ್ಟರ್, ಅವ್ರು 6 ಹಿಟ್ಟರ್ ಅಲ್ಲ. ಅವರು ಬೌಂಡ್ರೀಸ್ ಹೊಡಿತಾರೆ ಸಖತ್ತಾಗಿ. ಅವ್ರು ಯಾಕೆ ಗ್ರೇಟ್ ಅಂತಂದರೆ ಅವ್ರಿಗೆ ಬೇಕಾಗಿರುವಾಗ ಮಾತ್ರ ಗಾಳಿಲಿ ಹೊಡಿತಾರೆ. ಬೇರೆಯವ್ರ ಥರ ಗಾಳಿಲಿ ಹೊಡೆದ್ಬಿಟ್ಟು ಒಂದು 4 ಬಂತಪ್ಪ ಖುಷಿ ಅಲ್ಲ. ಬೇಕು ಅಂದಾಗ ಮಾತ್ರ ಅವ್ರು ಗಾಳಿಲಿ ಹೊಡಿತಾರೆ, ಇಲ್ಲಾಂದರೆ ಒಂದು ಪೂರ್ತಿ ಅವರು ನೆಲದ ಮೇಲೆ ಹೊಡಿತಾರೆ. ಮತ್ತು ಕೊಹ್ಲಿ ಇದ್ದರೆ ರನ್ ಟಿಕ್ ಆಗ್ತಾ ಇರುತ್ತೆ. ಯಾಕಂದರೆ 14th ಓವರ್ವರೆಗೂ ಏನಿತ್ತು ಅದು 14th ಆದಮೇಲೆ ಬರಲಿಲ್ಲ. ಕೊಹ್ಲಿ ಔಟ್ ಆದಮೇಲೆ ತುಂಬ ಕಷ್ಟ ಆಯಿತು. ಇವರು ಆರ್ಚರ್ನಾಗಲಿ ಇವ್ರನ್ನಾಗಲಿ ಯಾರು ಸಂದೀಪ್ ಶರ್ಮಾ ಎದುರಿಸೋಕ್ಕೆ ಆಗಲಿಲ್ಲ. ತುಂಬ ಬಾಲ್ಸ್ ಇದು ಮಾಡಿದರು, ಡಾಟ್ ಬಾಲ್ಸ್ ಆಯಿತು. ಅದೇ ಕೊಹ್ಲಿ ಇರೋವರೆಗೂ 30 yardsಲ್ಲಿ ರನ್ಸ್ ಬರ್ತಾನೆ ಇರುತ್ತೆ, ಕ್ರೀಸ್ ಇದು ಮಾಡ್ತಾನೆ ಇರ್ತಾರೆ. ನಿನ್ನೆ 205 ನಾವು ತಲುಪಿರೋದು ಮೇನ್ಲಿ ಬಿಕಾಸ್ ಆಫ್ ಕೊಹ್ಲಿ ಆ್ಯಂಡ್ ಪಡಿಕಲ್. ಇನ್ಯಾರೇ ಆಗಿದ್ದಿದ್ರು ಆ ಆರ್ಚರ್ ಬೌಲಿಂಗ್ನ ಶುರುನಲ್ಲಿ ಫೇಸೇ ಮಾಡೋಕ್ಕಾಗ್ತಿರ್ಲಿಲ್ಲ. ಒಂದು ಬ್ಯಾಕ್ ಆಫ್ ಎ ಲೆಂತ್ ಬಾಲು ಒಂದು ಇಲ್ಲಿಗೆ ಬರ್ತಾ ಇದೆ. ಕೊಹ್ಲಿ ಫೇಸ್ ಮಾಡಿ ಫಸ್ಟ್ ಬಾಲ್ ಅನ್ಸುತ್ತೆ. ಓಕೆ, ಅದು ಇಲ್ಲಿಗೆ ಬರ್ತಾ ಇದೆ. ಅಕಸ್ಮಾತ್ ಎದೆ ಮೇಲೆ ಬಂದರೆ ಮಿಸ್ ಆಗ್ಬಿಟ್ಟು ಎದೆಗೂ ಬಿದ್ಬಿಡ್ಬೋದು. ಬಿಕಾಸ್ ಅಷ್ಟು ರಿಯಾಕ್ಷನ್ ಟೈಮೇ ಇರೋದಿಲ್ಲ ನಮಗೆ. 149, 150, 145 ತಗೊಳ್ಳಿ ಮಾಡಿದ್ರೆ. ಸೊ ಅಂಥದ್ದು ಫಸ್ಟ್ ಬಾಲೇ ಅವ್ರು 145, 146 ಮಾಡಿದ್ರು. ಎಷ್ಟು ಪ್ರಾಕ್ಟೀಸ್ ಇರಬೇಡ, ಅಷ್ಟು ಈಸಿ ಅಲ್ಲ ಅದು.
ಆಮೇಲೆ ಒಂಥರ ಟೆನ್ನಿಸ್ ಬಾಲ್ ಥರ ಬೌನ್ಸ್ ಬರುತ್ತೆ ಅವ್ರಿಗೆ. ಅವ್ರ ಆ್ಯಕ್ಷನ್ನು ಮೇಲಿಂದ ಹಿಂಗೆ ಹಾಕ್ತಾರಲ್ಲ, ಹೈಟು ಹಿಂಗೆ ಮೇಲಿಂದ ಹಿಂಗೆ ಕುಗ್ತಾರಲ್ಲ, ಆ ಥರ ಬರುತ್ತೆ ಅದು. ಅಫ್ಕೋರ್ಸ್ ಅವ್ರಿಗೆ ಜಾಸ್ತಿ ವಿಕೆಟ್ಸ್ ಬರೋ ಚಾನ್ಸಸ್ ಕಮ್ಮಿ, ಬಟ್ ಆ ಒಂದು ರನ್ಸ್ ಕಂಟ್ರೋಲ್ ಮಾಡ್ತಾರೆ ಅವ್ರು. ಸೊ ಅದನ್ನು ಸಖತ್ತಾಗಿ ಮಾಡ್ತಾರೆ ಅವರು ಇದ್ದು. ಹಂಗೂ ಕೊಹ್ಲಿ ಒಂದೆರಡು ಮ್ಯಾನುಫ್ಯಾಕ್ಚರ್ ಮಾಡಿದ್ರು ಬೌಂಡ್ರಿಗಳನ್ನ ಅಗೇನ್ಸ್ಟ್ ಆರ್ಚರ್. ಆ್ಯಂಡ್ ಫಸ್ಟ್ ಟೈಮ್ ಇನ್ IPL ಹಿಸ್ಟ್ರಿ ಆರ್ಚರ್ಗೆ ಔಟ್ ಆದರು ನೆನ್ನೆ. ಇಲ್ಲಿವರೆಗೂ ಆರ್ಚರ್ಗೆ ಔಟ್ ಆಗಿರಲಿಲ್ಲ. ಸೊ ಅಷ್ಟು ಮಟ್ಟಿಗೆ ಅದು ಇಟ್ ವಾಸ್ ಅನ್ ಇಂಪಾರ್ಟೆಂಟ್ ಇನ್ನಿಂಗ್ಸ್. ಅದಕ್ಕೆ ಕೊಹ್ಲಿನೂ ಹೇಳಿದ್ರು, ನಾವು ಇನ್ನೂ ರನ್ ನೋಡ್ಬಿಟ್ಟು ನೀವು ಪಿಚ್ಚು ಬ್ಯಾಟಿಂಗ್ ಪಿಚ್ ಅನ್ಕೋಬೇಡಿ, ಅದೇ ಥರ ಪಿಚ್ಚೆ, ಮುಂಚಿನ ಥರನೇ ಪಿಚ್ಚು, ಒಳ್ಳೆ ಬೌನ್ಸು. 3 ಮ್ಯಾಚಲ್ಲಿ RCB ಸ್ಪಿನ್ನರ್ಸ್ ಎಷ್ಟು ವಿಕೆಟ್ ತೆಗೆದಿದ್ರು? 3 ಮ್ಯಾಚು ಸೇರಿ. ನಿನ್ನೆ ಫಸ್ಟ್ ಟೈಮ್ ಕೃಣಾಲ್ ಪಾಂಡ್ಯ ಬೆಂಗಳೂರಲ್ಲಿ ವಿಕೆಟ್ ತೆಗೆದ್ರು, 2 ವಿಕೆಟ್. ಇಟ್ ವಾಸ್ ಎ ಕ್ರೂಷಿಯಲ್ ಬೌಲಿಂಗ್ ಅವ್ರು 2 for 31 ಅವ್ರದ್ದು. ಕ್ರೂಷಿಯಲ್ ಅದು. ಓಕೆ, ಆಮೇಲೆ ಇವ್ರದ್ದು ಮ್ಯಾಜಿಕ್ ಇದ್ದೇ ಇದೆ ಇವ್ರದ್ದು. ಹೇಸಲ್ವುಡ್ ಬೌಲಿಂಗ್ಗೆ ಕೊನೆಯಲ್ಲಿ 1-2 ಬೀಸಿದ್ರು ಸರಿ, ಬಟ್ ಓನ್ಲಿ ಯಶಸ್ವಿ ಜೈಸ್ವಾಲ್ ವಾಸ್ ಏಬಲ್ ಟು ಹಿಟ್. ಯಾಕೆಂದರೆ ಯಶಸ್ವಿ ಜೈಸ್ವಾಲ್ ಇಸ್ ಎ ವರ್ಲ್ಡ್ ಕ್ಲಾಸ್ ಪ್ಲೇಯರ್. ಆದ್ದರಿಂದ ಹಿ ವಾಸ್ ಏಬಲ್ ಟು ಹಿಟ್ ಇವ್ರನ್ನ ಹೇಸಲ್ವುಡ್ನ ಶುರುನಲ್ಲಿ, ಬಟ್ ನಾಟ್ ಇವರು ಬೇರೆ ಯಾರೂ ಅಷ್ಟು ಈಸಿಯಾಗಿ ಹೊಡೋಕ್ಕಾಗಿಲ್ಲ. ನೀವು ನೋಡಿ 49ಗೆ ಔಟ್ ಆಗೋಗ್ಬಿಟ್ರು, ಅದೇ ಹೇಸಲ್ವುಡ್ಗೆ. ಹೌದು, ಟರ್ನಿಂಗ್ ಪಾಯಿಂಟ್ ಆಗಿದ್ದೆ ಹೇಸಲ್ವುಡ್ ಸ್ಪೆಲ್ ನೋಡಿ. ಯಾಕೆಂದರೆ ಧ್ರುವ್ ಜುರೇಲ್ 47 ಇದ್ರು, ಅವ್ರನ್ನ ಔಟ್ ಮಾಡಿದ್ರು. ಶಿಮ್ರಾನ್ ಹೆಟ್ಮೈರ್ ಇದ್ರು, 11 ರನ್ ಬೇಕು ಇನ್ನೇನು ಅಂದಾಗ ಈ ಶಿಮ್ರಾನ್ ಹೆಟ್ಮೈರ್ ಧ್ರುವ್ ಜುರೇಲ್ ಒಂದು ಓವರ್ ನಿಂತಿದ್ರು ಸಾಕಿತ್ತು. ಆ ಕಡೆ ಜೋಫ್ರಾ ಆರ್ಚರ್ ಕೂಡ 1-2 4-6 ಹೊಡಿತಾರೆ ಅವ್ರು. ಜಸ್ಟ್ ಅವ್ರ ಬಾಡಿ ಆಫ್ ಇದು ನೋಡ್ಬಿಟ್ರೆ ಸ್ಟ್ರೆಂತ್ ಇದೆ. ಸೊ ಒಂದು 4-6 10 ರನ್ ಬಂದ್ಬಿಟ್ಟಿದ್ರೆ ಮ್ಯಾಚ್ ಕೈಜಾರ್ ಹೋಗಿರ್ತಾ ಇತ್ತು. ಆ 3 ವಿಕೆಟು ಧ್ರುವ್ ಜುರೇಲ್, ಶಿಮ್ರಾನ್ ಹೆಟ್ಮೈರ್, ಜೋಫ್ರಾ ಆರ್ಚರು ಫಸ್ಟಲ್ಲಿ 14 ನೋಡ್ದಿದ್ದ ಇವರು ಕ್ರೂಷಿಯಲ್. ನೀವು ಹೇಳಿದಾಗ ಹೇಸಲ್ವುಡ್ಡೇ ಮ್ಯಾಚ್ ವಿನ್ನರ್ ನೆನ್ನೆ. ಅಯ್ಯೋ, 2 ಮಾತಿಲ್ಲ ಅದರಲ್ಲಿ. ಅಂದರೆ ಎಷ್ಟೇ ವಿರಾಟ್ ಕೊಹ್ಲಿ ಆಮೇಲೆ ಪಡಿಕಲ್ ಎಷ್ಟೇ ಚೆನ್ನಾಗಿ ಆಡಿದ್ರು, ಎಷ್ಟೇ ಹಾಕಿದ್ರು, ಆಮೇಲೆ ಸ್ವಲ್ಪ ಡ್ಯೂ ಇರೋದ್ರಿಂದ ಸ್ವಲ್ಪ ಇವ್ರಿಗೆ ಸುಲಭ ಆಯಿತು. ಹಾಗೆ ಸುಲಭ ಆದ್ರೂ ಚೆನ್ನಾಗೇ ಹೋಗ್ತಾಯಿದ್ರು. ಅಂದರೆ ಅವ್ರಿಗೆ ಒಂದು 5 ಓವರ್ಗೆ 66 ಬೇಕಾಗಿತ್ತು, ಆಮೇಲೆ 4 ಓವರ್ಗೆ 46 ಆಯ್ತದು, 3 ಓವರ್ಗೆ 40 ಆಯಿತು. ಯಾಕೆಂದರೆ ಬರೀ 6 ರನ್ ಕೊಟ್ಟರು 1 ಓವರಲ್ಲಿ ಇವರು, ಅಥವಾ 8 ರನ್ ಕೊಟ್ಟರು, ಆ ಥರ ಏನೋ ಸಮಥಿಂಗ್ ಲೈಕ್ ದಟ್. ಸೊ 40 ರನ್ಸ್ ಬೇಕಾಗಿತ್ತು, 48 ಇತ್ತು, 40 ರನ್ಸ್ ಬೇಕಾಗಿತ್ತು. ಆಮೇಲೆ 8 ರನ್ ಕೊಟ್ಟರು ಇವರು ಸುಯೇಶು. ಆಮೇಲೆ 3 ಓವರ್ಗೆ 40, 22 ರನ್ ಕೊಟ್ಬಿಟ್ರು ಭುವನೇಶ್ವರ್ ಕುಮಾರ್. ಸೊ 2 ಓವರ್ಗೆ 18ಗೆ ಬಂದ್ಬಿಟ್ರು. 18 ಇರುವಾಗ ಧ್ರುವ್ ಜುರೇಲು, ಹೆಟ್ಮೇರ್ ಇರುವಾಗ ಗೆಲ್ಲೋ ಚಾನ್ಸಸ್ ಭಾಳ ಕಮ್ಮಿ. ಅವ್ರು ಎಷ್ಟೋ ನಮಗೆ 15% ಗೆಲ್ಲೋ ಚಾನ್ಸ್ ಇತ್ತು ನಮಗೆ ಅವಾಗ. ಆಸ್ ಪರ್ ಇದು 15% RCBಗೆ ವಿನ್ ಚಾನ್ಸ್ ಇತ್ತು. ಸೊ 18 ಈ ಥರ ಏನೋ ಇತ್ತು ಆಲ್ಮೋಸ್ಟ್. ಅವಾಗ 3 ಓವರ್ ಇರುವಾಗ, ಈವನ್ 2 ಓವರ್ ಇರುವಾಗ. ಅದಾದಮೇಲೆ ಎಷ್ಟೋ 66% ಏನೋ ಹೋಗುತ್ತೆ ನೆಕ್ಸ್ಟ್ ಓವರ್ಗೆ. ಸೊ ಅಷ್ಟು ವ್ಯತ್ಯಾಸ ಆಯಿತು. ಏನಲ್ಲಿ ವ್ಯತ್ಯಾಸ ಆಯಿತು ಅಂತಂದರೆ, ಒಂದು ನೋಡಿ, ನಾನು ಶೇನ್ ವಾರ್ನ್ ಬಗ್ಗೆ ಹೇಳಿದ್ನಲ್ಲ, ಎಲ್ಲರದ್ದು ಕಾಂಟ್ರಿಬ್ಯೂಷನ್ ಇರುತ್ತೆ. ಅಂದರೆ ಮುಂಚೆ ಏನು ಅಂತಂದರೆ ಒಬ್ಬ ಬೌಲರ್ ಮಾಡ್ತಾ ಇರ್ತಾನೆ, ಬ್ಯಾಟರು, ಎಲ್ಲರೂ ಫೀಲ್ಡರ್ ಅವ್ರವ್ರ ಕೆಲಸ ಮಾಡ್ಕೊಂಡಿರ್ತಾರೆ ಅಷ್ಟೇ ಹೊರತು ಯಾರು ಒಂಥರ ವಿಕ್ಟ್ರಿ ನಾವು ಮಾಡಬೇಕು, ಎಲ್ಲರೂ ಕಾಂಟ್ರಿಬ್ಯೂಟ್ ಮಾಡಬೇಕು ಅನ್ನೋದು ಇರ್ತಾ ಇರಲಿಲ್ಲ. ಆಸ್ಟ್ರೇಲಿಯಾಗಿದ್ದಂಗೆ ಎಲ್ಲರಿಗೂ ಇರ್ತಾ ಇರಲಿಲ್ಲ. ಸೊ ಇವಾಗ ನೋಡಿ, ಆ ಒಂದು ಮಾಸ್ಟರ್ ಸ್ಟ್ರೋಕ್, ಈ ಒಂದು ಹೇಸಲ್ವುಡ್ಗೆ ಅಷ್ಟು ವಿಕೆಟ್ ಬಂದಿದ್ರು ಮಾಸ್ಟರ್ ಸ್ಟ್ರೋಕ್ ಯಾವುದು ಅಂದರೆ ಧ್ರುವ್ ಜುರೇಲ್ದು ಇದು DRS ಜಿತೇಶ್ ಶರ್ಮಾ ತಗೊಂಡಿದ್ದು. ಜಿತೇಶ್ ಶರ್ಮಾ ತಗೊಂಡು ಮಾಸ್ಟರ್ ಸ್ಟ್ರೋಕಲ್ಲಿ ಮಾಸ್ಟರ್ ಸ್ಟ್ರೋಕ್ ಅದು. ಅಂದರೆ ನಿಮಗೆ ಅದನ್ನು ಅಳಿಯೋಕ್ಕೆ ಆಗಲ್ಲ, ಅವರು ಆ ಮೊಮೆಂಟಲ್ಲಿ ಅವ್ರು ಅದು ತೊಗೊಂಡಿದ್ದು. ಏಕೆಂತಂದರೆ ಅದೇನಾದ್ರು ಹೋಗಿದ್ದಿದ್ರೆ ಇಟ್ ವುಡ್ ಹ್ಯಾವ್ ಬಿನ್ ಬ್ಯಾಡ್. 3-4 ಬಾಲ್ ಆಡೋಕ್ಕೆ ಚಾನ್ಸ್ ಸಿಕ್ಕಿದ್ರು, ಒಂದು 10 ರನ್ ಬಂದ್ಬಿಟ್ರು. ಅದು ಕಣ್ಣು ಮುಚ್ಕೊಂಡು ಅವ್ರು ಬೀಸಬೇಕಾಗಿತ್ತು ಅಷ್ಟೇ. ಯಾಕೆಂದರೆ ಅದು ಅಲ್ಲಿವರೆಗೂ 47 ಹೊಡೆದಿರೋರು. ಏನೋ ಫಸ್ಟ್ ಬಾಲ್ ಅವ್ರು ಔಟ್ ಆದರು, ಸೆಕೆಂಡ್ ಬಾಲ್ ಔಟ್ ಆದರು, ಬೇರೆ 47 ಹೊಡೆದು ಮುಂಚೆ ಚೆನ್ನಾಗಿ ಆಡಿದೆ. 23 ಬಾಲಲ್ಲಿ 18 ಏನೋ ಇದ್ರವರು. ಅಲ್ಲಿಂದ ಅವರು ಇನ್ನೊಂದು 6 ಬಾಲೋ 8 ಬಾಲಲ್ಲಿ 20 ರನ್ ಹೊಡೆದ್ಬಿಟ್ರು. ಸೊ ಹಂಗಿರೋ ಒಂದು ಲಯದಲ್ಲಿ ಆ ಒಂದು ಬಿಸಿಲಿದ್ದವರು ಅವ್ರದ್ದು ವಿಕೆಟ್ ತೆಗೆಯೋದು ಹೆಚ್ಚು. ಅದರಲ್ಲೂ ಏನು ನಮ್ಗೆ ಖುಷಿ ಆಗಿದ್ದು, ಖುಷಿ ಪಡ್ಬೇಕು ಯಾರಾದರೂ ನಮ್ಮ RCB ಫ್ಯಾನ್ಸ್ ಅವ್ರು, ಎನಿ ಕ್ರಿಕೆಟಿಂಗ್ ಫ್ಯಾನ್, ಹಿಂಗೆ ಹೊಡೆದ್ಬಿಟ್ಟು ಅದು ನೆಲಕ್ಕೂ ಹೊಡಿತದೆ. ಹೌದು, ಅದನ್ನ ತಗೊಳ್ಳೋಕೆ ಚಾನ್ಸ್ ಇರಲ್ಲ, ಬೇಕು. ಹೌದು, ಗ್ರೌಂಡೆಡ್ ಬಾಲ್ ಅಂತಾನೆ ಎಲ್ಲರಿಗೂ ಅದೇ ಅನ್ಸೋದು. ಯಾವ ಅಂಪೈರ್ಗೂ ಅದು ಕೊಡಬೇಕು ಅಂತ ಧೈರ್ಯನೂ ಬರಲ್ಲ. ಪ್ಲಸ್ ಏನಾಗಿದೆ, ಕೇಳಿಸ್ಬೇಕು ಇದೆಲ್ಲ. ಇಟ್ ಈಸ್ ಅಬೌಟ್ ಡೈನಮಿಕ್ಸ್. ಎಲ್ಲ ಎಡ್ಜು ಎಲ್ಲ ಕಡೆ ಕೇಳಿಸೋದಿಲ್ಲ. ಕೆಲವು ಎಡ್ಜು ಬೌಲರ್ ಕೇಳುತ್ತೆ, ಕೀಪರ್ಗೆ ಕೇಳಿರಲ್ಲ. ಕೆಲವು ಎಡ್ಜು ಸ್ಕ್ವೇರ್ ಲೆಗ್ ಅಂಪೈರ್ ಕೇಳಿಸಿರುತ್ತೆ, ಮೇನ್ ಕೇಳಿಸಿರಲ್ಲ. ಕೆಲವು ಎಡ್ಜು ಇವರು ಯಾಕೆ ಕೊಟ್ರಿ ಅಂತ ಬಂದು ಕೇಳ್ತಾರೆ ಕೆಲವು ಸ್ಕ್ವೇರ್ ಲೆಗ್ನವರು. ಅಲ್ಲಿ ನೋಡಿದ್ರೆ ಬ್ಯಾಟ್ಸ್ಮನ್ ಹಿಂಗೆ ಹೊಡೆದ ತಕ್ಷಣ ವಾಕ್ ಮಾಡಿರ್ತಾನೆ. ಯಾಕೆ ನಂಗೆ ಕೇಳಿಸ್ಲಿಲ್ಲ ಅಂದರೆ ಇಟ್ಸ್ ಡೈನಮಿಕ್ಸ್. ಎಲ್ಲ ಎಡ್ಜು ಎಲ್ಲ ಕಡೆ ಹೋಗೋದಿಲ್ಲ, ಅದು ಇಟ್ಸ್ ಡೈನಮಿಕ್ಸ್. ಬಟ್ ಸ್ನಿಕೋಮೀಟ್ರ್ ಅಲ್ಟ್ರಾ ಎಡ್ಜ್ ಇದೆಲ್ಲ ಅದು ತೊಗೊಳತ್ತೆ. ಆಬ್ವಿಯಸ್ಲಿ ಇಟ್ಸ್ ಎ ಮೈಕ್, ಅದು
ತಗೊಳತ್ತೆ. ಸೊ ಇವರು ಹೇಸಲ್ವುಡ್ ಹಿಂಗೆ ಮಾಡಿಬಿಟ್ಟು ವಾಪಸ್ ಹೋಗ್ತಾ ಇದ್ರು. ಅಂದರೆ ಹಿಡಿಂಟ್ ಇವನ್ ಅಪೀಲ್ ಯಾರು ಇವ್ರದ್ದಾಯ್ತಲ್ಲ, ನಿಮ್ಗೆ ಎಲ್ಲಾರ್ದು ರಿಯಾಕ್ಷನ್ ನೋಡಿರ್ಬೋದು ನೀವು. ಇಶಾನ್ ಕಿಶನ್ ಆದಾಗ ಕೀಪರ್ ಸುಮ್ಮನೆ ತೊಗೊಂಡ್ರು, ಬೌಲರ್ ಛೇ ಅಂದ್ಬಿಟ್ಟು ವಾಪಸ್ ಹೋಗ್ತಾ ಇದ್ದ. ಅಲ್ಲಿ ಇವರು ಹಾರ್ದಿಕ್ ಪಾಂಡ್ಯ ಅಂತ ಹೊಡೆದ್ರು, ಅಂದರು ಅಷ್ಟೇ. ಯಾರು ಅಂದರೆ ವೈಡ್ ಹೋಯ್ತಲ್ಲ ಅಂತ ಅಂದರು. ಸೊ ಆ ಥರ ಇಲ್ಲೂ ಅಂಥ ಟೈಮ್ನಲ್ಲಿ ಅವರು ಅದನ್ನು DRS ತೊಗೊಂಡು ಇಟ್ ವಾಸ್ ಎ ಮಾಸ್ಟರ್ ಸ್ಟ್ರೋಕ್, ಬಿಕಾಸ್ ಜುರೆಲ್ ವುಡ್ ಹ್ಯಾವ್ ಒನ್ ದ ಮ್ಯಾಚ್ ಫಾರ್ ದೆಮ್. ಸೊ ಎಷ್ಟೇ ಬೇರೆಯವ್ರದ್ದು ಕಾಂಟ್ರಿಬ್ಯೂಷನ್ ಇದ್ದು ಜುರೆಲ್ದು ನಾವು ಮರಿಬಾರ್ದು ನಿನ್ನೆ ಅವ್ರು ಮಾಡಿದ್ದು. ಸರ್ ಲಾಸ್ಟ್ ಇದು MI ಬರ್ತಾ ಇರೋದು ನೋಡಿದರೆ ಈ ಮತ್ತೊಂದು ಸಾರಿ MI ಕಮ್ಬ್ಯಾಕ್ ಮಾಡಿ ಕಪ್ ಗೆಲ್ಲೋ ಮಟ್ಟಿಗೆ, ಯಾಕೆಂದರೆ ಇಂಡಿಯನ್ ಕೋರ್ ಇದೆ, ಅಷ್ಟು ಒಂದು ಸಾಲಿಡ್ ಆದ ಇಂಡಿಯನ್ ಟೀಮೇ ಅಲ್ಲಿದೆ, ಹಾಫ್ ಇಂಡಿಯನ್ ಟೀಮ್ ಇಂಟರ್ನ್ಯಾಷನಲ್ ಟೀಮೇ ಅಲ್ಲಿದೆ. ಸೊ ಕಮ್ಬ್ಯಾಕ್ ಮಾಡ್ತಿರೋದು ನೋಡಿದರೆ ಎಲ್ಲರಿಗೂ ಥ್ರೆಟ್ ಅಂತ ಅನ್ನಿಸ್ತಾ ಇದೆ. MI ಚಾನ್ಸಸ್ ಏನು ಈ ಸಾರಿ ಫೈನಲ್ಲ, ಏನು ಅನ್ನಿಸ್ತಾ ಇದೆ? MI ಅದೇ ಅವಾಗಲೇ ನಾವು ಮಾತಾಡ್ದಂಗೆ MI ಈಗ ಒಳ್ಳೆ ಇದರಲ್ಲಿದ್ದಾರೆ, ಫಾರ್ಮ್ನಲ್ಲಿದ್ದಾರೆ, ಒಳ್ಳೆ ಇದರಲ್ಲಿದ್ದಾರೆ. MI 4-5 ಮ್ಯಾಚ್ ಅನ್ನೋ ಒಟ್ಟಿಗೆ ಗೆದ್ದಿದ್ದಾರೆ. ಅದು ಏನು ಸಾಲಿಡ್ ವಿಕ್ಟ್ರಿ. ಓನ್ಲಿ ನಮ್ಮ ಒಂದು ವಿಷಯ ಏನಂತಂದರೆ ಮುಂಚೆನೇ ಪೀಕ್ ಮಾಡ್ತಾ ಇದ್ದಾರೆ ಅಂತ ಅಷ್ಟೇ. ಯಾಕೆಂದರೆ ವಿಪರೀತ ಪೀಕ್ ಇದು. ಏನು ಥರ 16 ಓವರು 15 ಓವರಲ್ಲಿ ಹೊಡೆಯೋದು, 9 ವಿಕೆಟ್ ಜಯ, 7 ವಿಕೆಟು, 8 ವಿಕೆಟ್ ಜಯ, ಇದು ಸಾಮಾನ್ಯ ಅಲ್ಲ ಅದು. ಸೊ ಒಂದು ಫಾರ್ಮ್ ಏನೋ ಬಂದಿದ್ದಾರೆ ಅಂತ. ಇದಕ್ಕೂ ಏನು ರೂಲ್ ಇಲ್ಲ, ಇಷ್ಟೇ ಲಯ, ಇದಾದ್ಮೇಲೆ ಬೀಳಬೇಕು, ಅದಾದ್ಮೇಲೆ ಹೇಳ್ಬೇಕು ಅಂತ ಎಲ್ಲೂ ಯಾವುದು ಒಂಥರ ಇದರಲ್ಲಿ ನೇಚರಲ್ಲಿ ಯಾವುದು ರೂಲ್ ಇಲ್ಲ. ಆದ್ರೂ ಸಾಮಾನ್ಯವಾಗಿ ಅವರು ಆಮೇಲೆ ಬಿದ್ದು ಹೋಗ್ತಾರೆ. ಸೊ ಅವರು ನನ್ನ ಪ್ರಕಾರ ದೇ ವಿಲ್ ಕಮ್ ಇನ್ ಟು ದ ಟಾಪ್ 4. ನನ್ನ ಒಂದು ಅನಿಸಿಕೆ ಪ್ರಕಾರ ದೇ ವಿಲ್ ಕಮ್ ಇನ್ ಟು ದ ಟಾಪ್ 4. ಮೇ ಬಿ ಎಲಿಮಿನೇಟರ್ ಗೆಲ್ಬೋದು, ಬಟ್ ಆಮೇಲೆ ಕ್ವಾಲಿಫೈಯರ್ 1 ಎಲ್ಲೋ ಒಂದು ಕಡೆ ಸೋಲ್ತಾರೆ ಅಂತ ನಂಗೆ ಅನ್ಸುತ್ತೆ. ಅಗೇನ್ ಸುಮ್ಮನೆ ಗಟ್ ಫೀಲ್, ಯಾವ ಒಂದು ರೂಲ್ ಇಲ್ಲ, ಏನೂ ಇಲ್ಲ. ಆಮೇಲೆ ಎಲ್ಲೋ ಸೋಲ್ತಾರೆ ಅಂತ ಅನ್ಸುತ್ತೆ. RCBನೂ ಅಲ್ಲಿವರೆಗೂ ಬರುತ್ತೆ. RCB ಮೋಸ್ಟ್ ಪ್ರಾಬಬ್ಲಿ ಅದೇ ಥರನೇ ಎಲಿಮಿನೇಟರ್ ಅದು ಇದು ಗೆದ್ಕೊಂಡು ಅಥವಾ ಒಂದು ಸ್ವಲ್ಪ ಮುಂದೆ ಹೋಗ್ಬೋದು, ಫೈನಲ್ ತನಕನೇ ಬರಬಹುದು ಅಂತ ಇದೆ. ಯಾಕೆಂದರೆ ಆ ಒಂದು ಟೀಮ್ದು ಆ ಒಂದು ಪವರ್ ಇದೆ ಈಗ, ಆ ಒಂದು ಪೊಟೆನ್ಷಿಯಲ್ ಇದೆ. ಅಂದರೆ ಸ್ಟಾರ್ ಸ್ಟಡೆಡ್ ಟೀಮ್ ಅಂದರೆ ಈಗ RCB, MI ಇದು ಇಲ್ಲಿ ಇವ್ರು ಬರ್ಬೋದು. ಬಟ್ ಇನ್ನೊಂದು ಕಡೆ ಸ್ಟಾರ್ಸ್ ಇಲ್ಲ. GT DC ನೋಡಿದರೆ ಒಂಥರ ಬ್ಯಾಲೆನ್ಸ್ಡು, ಒಂದು ಮಟ್ಟಿಗೆ ಮೀಡಿಯಮ್ ಪ್ಲೇಯರ್ಸು, ಅವರು ಕನ್ಸಿಸ್ಟೆಂಟಾಗಿ ಪರ್ಫಾರ್ಮ್ ಮಾಡ್ತಾರೆ. ಜೊತೆಗೆ ಅವರು ಇಡೀ ಟೀಮೇ ಪರ್ಫಾರ್ಮ್ ಮಾಡ್ತಾ ಇದೆ. ಯಾರೋ ವಿಪ್ರಾಜ್ ನಿಗಮ್ ಕೂಡ 2 ವಿಕೆಟ್ ತೆಗಿತಾರೆ, ಫೀಲ್ಡಿಂಗ್ ಚೆನ್ನಾಗಿ ಮಾಡ್ತಾರೆ. ಬಹುಶಃ ಈ ಸಾರಿ ಹೊಸ ಟೀಮ್ಗೆ ಚಾಂಪಿಯನ್ ಆಗೋಕ್ಕೆ ಕಪ್ ಎತ್ತೋಕ್ಕೆ ಚಾನ್ಸ್ ಇದೆ ಅಂತ ಅನ್ಸುತ್ತಾ ಅಂತ ಇದು ಲಾಸ್ಟ್ ಕ್ವಶನ್ ಅಂತ. ಆಗಲಿ ಸರ್. ಅದೇ GT ಅಫ್ಕೋರ್ಸ್ ಗೆದ್ದಿದೆ ಈಗಾಗಲೇ. DC ಈಸ್ ಡ್ಯೂ. ಅವರು ಎಷ್ಟು ಚೆನ್ನಾಗಿ ಆಡ್ತಾ ಇರೋ DC ಗೆಲ್ಲಬಹುದು ಅಂತ ಒಂದು ಕಡೆ ಅನ್ಸುತ್ತೆ. ಯಾಕೆಂದರೆ ಅವರು ಕನ್ಸಿಸ್ಟೆಂಟ್ ಆಗಿದ್ದಾರೆ. ಸ್ಟಾರ್ಕು ಇದ್ದಾರೆ. ಸ್ಟಾರ್ಕು ಆ ಒಂದು ಓವರಲ್ಲಿ 5 ಯಾರ್ಕರ್, ಒಂದು ಲಾಸ್ಟ್ ಓವರಲ್ಲಿ ಅವ್ರು ಒಂಥರ 9 ಡಿಫೆಂಡ್ 9 ರನ್ನೆಲ್ಲ ಅವ್ರ ಪೇಸ್ಗೆ ಡಿಫೆಂಡ್ ಮಾಡೋದು ಕಷ್ಟ, ಅಂದರೆ ಅಷ್ಟು ಈಸಿ ಅಲ್ಲ. ಸೊ ಅದೇನಾಗುತ್ತೆ, ಆ ಒಂದು ಓವರ್ ಅವ್ರದ್ದು ನೀವು ಬೌಲಿಂಗ್ ಅನಾಲಿಸಿಸ್ ನೋಡಿದ್ರೆ ಅವ್ರದ್ದು ಆ ಮ್ಯಾಚಲ್ಲಿ ಜಾಸ್ತಿ ಇಲ್ಲ, 1 for 37 ಎಷ್ಟೋ ಇತ್ತು, ಐ ಆಮ್ ನಾಟ್ ಶೋರ್. ಸೊ ಅಂಥ ಒಂದು ಮ್ಯಾಚ್ನಲ್ಲಿ ಅವ್ರಿಗೆ ಮ್ಯಾನ್ ಆಫ್ ದಿ ಮ್ಯಾಚ್ ಬಂತು. ಬಿಕಾಸ್ ಆ ಒಂದು ಪಿನ್ ಪಾಯಿಂಟ್ ಯಾರ್ಕರ್ಸ್ ಅಷ್ಟು ಮಾಡೋದು ತುಂಬ ಕಷ್ಟ ಇದೆ. ಸೊ ಅವ್ರ ಕಡೆ ಆ ಥರ ಬೌಲರ್ಸ್ ಚೆನ್ನಾಗಿದ್ದಾರೆ. ಐ ಥಿಂಕ್ ಕುಲ್ದೀಪ್ ಯಾದವ್ ಇದ್ದಾರೆ, ಹೂ ಇಸ್ ಲೈಕ್ ಎಕ್ಸ್ಟ್ರಾಆರ್ಡಿನರಿ. ಆಮೇಲೆ ಬ್ಯಾಟಿಂಗ್ ಅಕ್ಷರ್ ಪಟೇಲ್, ಐ ಮೀನ್ ಸೂಪರ್, ಫಸ್ಟ್ ಓವರೇ ಮಾಡಿದರು ಮೊನ್ನೆ, ಎಕ್ಸ್ಟ್ರಾಆರ್ಡಿನರಿ ಕ್ರಿಕೆಟರ್. ಆಮೇಲೆ ಓನ್ಲಿ ಅಕ್ಷರ್ ಪಟೇಲ್ ಏನು ಸ್ಪೆಷಾಲಿಟಿ ಅಂದರೆ 1 4 1 6 ಅಥವಾ 2 4 1 6 ಆ ಥರ ಏನೋ ಔಟ್ ಆಗ್ತಾರೆ ಪ್ರತಿ ಒಂದು ಮ್ಯಾಚ್ನಲ್ಲೂ ಅಷ್ಟೇ. ಸೊ ಅವ್ರಿಗೆ ಅದು ಒಂದೊಂದ್ಸಲಿ ಕ್ರೂಷಿಯಲ್ಲು, ಅಷ್ಟೇ ಬೇಕಾಗಿದ್ದರೆ ಗೆಲ್ಸ್ಬಿಟ್ಟು ಹೋಗ್ತಾರೆ, ಇಲ್ಲಾಂದರೆ ಸ್ವಲ್ಪ ಮುಂಚೆ ಔಟ್ ಆಗ್ಬಿಟ್ಟು ಹೋಗ್ತಾರೆ. ಸೊ ಎನಿವೆ ಅದು ಇವರು KL ರಾಹುಲ್ ಚೆನ್ನಾಗಿ ಆಡ್ತಾ ಇದ್ದಾರೆ. ಸೊ ಅವ್ರದ್ದು ಒಂದು ಇಂಪಾರ್ಟೆಂಟ್ ಕಾಂಟ್ರಿಬ್ಯೂಷನ್. ಸೊ ನೋಡಬೇಕು. ಅವರು ನನ್ನ ಪ್ರಕಾರ DC ಗೆಲ್ಲಿ ಅಂತ ಒಂದು ಕಡೆ ಅನಿಸುತ್ತೆ, ಆ್ಯಸ್ ಎ ಕ್ರಿಕೆಟರ್, ಐ ಮೀನ್ ಆ್ಯಸ್ ಎ ಅನಲಿಸ್ಟ್ ಅನಿಸುತ್ತೆ. ಯಾಕೆಂದರೆ ಹೊಸಬ್ರು ಗೆಲ್ತಾ ಇದ್ರೆ ಚೆನ್ನಾಗಿರುತ್ತೆ. ಈವನ್ ಒಂದು ಮೆರುಗಿರುತ್ತೆ ಒಂದು ಕಪ್ಗೆ, ಅದು ಅವರವರೇ ಗೆದ್ದರೆ. ಸೊ ಆ ಒಂದು ಪಾಯಿಂಟ್ ಆಫ್ ವ್ಯೂಯಿಂದ GT ಸುಮಾರು ದೂರ ಹೋಗುತ್ತೆ, ಆಬ್ವಿಯಸ್ಲಿ. ಗೊತ್ತಿಲ್ಲ, ಮುಂಬೈ ಇಂಡಿಯನ್ಸ್ನ ಹೇಳ್ದಂಗೆ. ಬಟ್ RCB ಅಥವಾ DC ಗೆಲ್ಬೋದು ಅನ್ಸುತ್ತೆ. ಅದರಲ್ಲಿ RCB ಗೆಲ್ಲಿ ಅಂತ ಒಂದು ಸ್ವಲ್ಪ ಕನ್ಸಿಸ್ಟೆನ್ಸಿ ಬೇಕು ಅನ್ಸುತ್ತಲ್ಲ ಸರ್. RCB ಇನ್ನೂ ಸೆಟ್ಲ್ ಆಗ್ಬೇಕು, ಇವರು ಪಕ್ಕ ಇವರು ಆಡ್ತಾರೆ. ಯಾಕೆಂದರೆ ಒಂದು ಮ್ಯಾಚ್ ಇಬ್ರು ಆಡಿದ್ರೆ ಇನ್ನೊಂದು ಮ್ಯಾಚ್ ಇಬ್ರು ಆಡಲ್ಲ. ಸೊ ಆ ಕನ್ಸಿಸ್ಟೆನ್ಸಿ ಕಾಣಿಸ್ತಾ ಇಲ್ಲ. ಕೊಹ್ಲಿ ಕನ್ಸಿಸ್ಟೆಂಟಾಗಿ ಪರ್ಫಾರ್ಮ್ ಮಾಡ್ತಾ ಇದ್ರೆ, ಫಿಲ್ಸಾಲ್ಟ್ 2 ಮ್ಯಾಚ್ ಆಡಿದರೆ 2 ಮ್ಯಾಚ್ ಹೋಗಿರ್ತಾರೆ, ಕೃಣಾಲ್ ಪಾಂಡ್ಯ 2 ಮ್ಯಾಚ್ ಆಡಿದ್ರೆ 2 ಆಡಲ್ಲ. ಅದೇ ಕಾಮನ್ನ ನಾನು ಕೇಳೋದು ನಿಮ್ಮನ್ನ. ನನ್ನ ಪ್ರಕಾರ ಇಟ್ಸ್ ಎ ಗುಡ್ ಸೈನ್. ಅಂದರೆ ಅವ್ರು ಆಡಬಾರ್ದು, 2 ಮ್ಯಾಚ್ ಆದಮೇಲೆ 2 ಫೇಲ್ ಆದರೆ ಒಳ್ಳೇದು ಅಂತ ಆ ಥರ ಪಾಯಿಂಟ್ ಆಫ್ ವ್ಯೂ ಇಲ್ಲ. ಒಂದು ತಂಡಕ್ಕೆ
ಅದು ಒಂದು ಗುಡ್ ಸೈನ್. ಅದು ಅಂದರೆ ಎಲ್ಲಾರ್ದು ಕಾಂಟ್ರಿಬ್ಯೂಷನ್ ಯಾವುದಾದ್ರು ಒಂದು ಮ್ಯಾಚಲ್ಲಿ ಇದ್ದರೆ ಅವಾಗ ಅದು ನಮ್ಮದು ಎಲಿಮಿನೇಟ್ರು ಕ್ವಾಲಿಫೈ ಟು ಫೈನಲ್ಗೆ ಅದು ಹೆಲ್ಪ್ ಆಗುತ್ತೆ. ಇಲ್ಲ ಅಂತಂದರೆ ಬರೀ ಕೊಹ್ಲಿನೇ ಆಡ್ಕೊಂಬಂದು ಕೊಹ್ಲಿ ಫೈನಲಲ್ಲಿ ಔಟ್ ಆಗಿಬಿಟ್ರೆ ಮ್ಯಾಚೇ ಕ್ಲೋಸ್ ಆಗ್ಬಿಡುತ್ತಲ್ಲ. ಹೌದಲ್ವಾ? ಅದು ಸೊ ಎಲ್ಲಾರದು ಒಂದು ಕಾಂಟ್ರಿಬ್ಯೂಷನ್, ಮ್ಯಾಚಲ್ಲಿ ಒಬ್ರು ಎಲ್ಲರೂ ಆಡ್ತಾ ಇದ್ದಾರೆ ಅಂತ ದಟ್ ಈಸ್ ಗುಡ್ ಟೀಮ್. ದಟ್ ಈಸ್ ಎ ಗುಡ್ ಟೀಮ್ ವೇರ್ ಎವ್ರಿಬಡಿ ವಿಲ್ ಬಿ ಪ್ಲೇಯಿಂಗ್ ವೆಲ್. ಅದೇನೇ ನಮಗೆ ಮುಖ್ಯವಾಗಿ ಆಗೋದು. ಸೊ ಅದೇನಾದ್ರು ಅದರಿಂದಾನೇ ನನ್ನ ಒಂದು ಅನಾಲಿಸಿಸ್ ದಟ್ ಇವರು ಚೆನ್ನಾಗಿ ಆಡ್ತಾರೆ ಈ ಸಲ ಅಂತ. ಅದೇ ನನ್ನ ಮೇನ್ ಕಾರಣ ನಾನು ಹೇಳೋದಕ್ಕೆ. ಹಾಂ, ಸೊ ಅದು ಒಂದು ನೋಡಬೇಕು. ನಾನು ಹೇಳ್ದಂಗೆ DC ಗೆಲ್ಲಬಹುದು, ಬಟ್ RCB ಗೆಲ್ಲಿ ಅಂತ ಒಂದು ಆಶಿಸ್ತೀವಿ. ಓಕೆ ಸರ್, ತುಂಬ ಮಾತಾಡಿದ್ವಿ, ಸಾಕಷ್ಟು ವಿಚಾರಗಳು ಚೆನ್ನಾಗಿತ್ತು. ಮತ್ತೆ ಸಿಗೋಣ, ಮತ್ತಷ್ಟು ಮಾತಾಡೋಣ. ಥ್ಯಾಂಕ್ ಯು ಸರ್. ಧನ್ಯವಾದಗಳು. ಇದು ಮ್ಯಾಚು ಮಾತು. RCBಯ ಮತ್ತೊಂದು ಪಂದ್ಯದ ಜೊತೆ ಮತ್ತೆ ಬರ್ತೀವಿ. ಸಖತ್ ಚೆನ್ನಾಗಿತ್ತು. ಮತ್ತೆ ಇನ್ನು ಮುಂದಿನ ಪಂದ್ಯದವರೆಗೂ ಫುಲ್ ಜೋಶಲ್ಲಿರೋಣ, ಸಿಗ್ತಾ ಇರೋಣ. ಥ್ಯಾಂಕ್ ಯು.